ಎಲ್ರೂ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ಗೊತ್ತಾ ಇದೆ, ನಾವು ಮ್ಯಾಥ್ಸ್ PYQ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಲ್ಲಿ ಇದು 4ನೇ ಕ್ಲಾಸು. ಸೊ ಇದು 4ನೇ ಕ್ಲಾಸು. ಪ್ರತಿದಿನ ಒಂದು ಶಿಫ್ಟ್ನ 20 ಪ್ರಶ್ನೆಗಳನ್ನು ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. 2024 20 ಪ್ರಶ್ನೆಗಳು ಇವತ್ತು ಕೂಡ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಭಾಳ ಜನ ಏನು ಹೇಳ್ತಿದ್ದೀರಾ ಅಂದರೆ, ಭಾಳ ಜನ ಅಲ್ಲ, ಕೆಲವೊಬ್ರು ಸ್ಪೀಡಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಏನಂತಂದರೆ, ನಾವಿಲ್ಲಿ ಎಕ್ಸಾಮ್ ಅಪ್ರೋಚನ್ನು ಯಾವ ರೀತಿ ಮಾಡಬೇಕು, ಎಕ್ಸಾಮಲ್ಲಿ ಆ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ಪೀಡ್ ಅನ್ನಿಸ್ಬೋದು ನಿಮಗೆ. ಇದು ಬೇಸಿಕ್ ಕ್ಲಾಸ್ ಅಲ್ಲ, ಇದು ಪ್ರಾಕ್ಟೀಸ್ ಸೀರೀಸ್ ಥರ. ಸೊ ಇದನ್ನು ಪ್ರಾಕ್ಟೀಸ್ ಸೀರೀಸ್ ಥರನೇ ನೀವು ತಗೊಳ್ಳಿ. ನಿಮಗೆ ಸ್ಪೀಡ್ ಅನಿಸ್ತಾ ಇದ್ದರೆ ಪಾಸ್ ಮಾಡಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ನೀವು ನನ್ನ ಜೊತೆನೇ ಬಿಡಿಸಿ. ಬಟ್ ನಾನು ಸ್ಪೀಡಾಗಿ ಹೋಗ್ತಾ ಇದ್ದರೆ ನೀವು ಪಾಸ್ ಮಾಡಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಇಲ್ಲ ಅಂತಂದರೆ ನಾನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ ಅದನ್ನು ನೆಕ್ಸ್ಟು ಅದೇ ರೀತಿ ನೋಡ್ಕೊತಾ ಹೋಗಿ. ಸೊ ಆ ನಿಟ್ಟಿನಲ್ಲಿ ನಾನು ಅಷ್ಟು ಬೇಗವಾಗಿ ಮುಗಿಸ್ತಾ ಇದ್ದೀನಿ. ಇಲ್ಲಾಂದರೆ 20 ಪ್ರಶ್ನೆಗಳಿಗೆ ನಾನು ಸ್ಲೋ ಆಗಿ ಬಿಡಿಸಿದ್ರೆ 20 ಪ್ರಶ್ನೆಗಳಿಗೆ 1-1.5 ತಾಸು ಟೈಮ್ ಹೋಗ್ಬಿಡುತ್ತೆ. ಈಗ ನಾನು ಅಟ್ಲೀಸ್ಟ್ 30 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಎಲ್ಲರೂ ಇನ್ನೂ ಸ್ಲೋ ಹೇಳಿ ಅಂತ ಹೇಳ್ತಿರೋ ಕಾರಣ 30-35 ನಿಮಿಷದಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಕೇಳ್ಕೊಳ್ಳೋದೇನಂತಂದರೆ, ನಾನು 20 ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ತಾ ಇದ್ದೀನಲ್ಲ, ಸೊ ಅದೇ ರೀತಿ ನೀವು ಕೂಡ ಎಕ್ಸಾಮಲ್ಲಿ ಬಿಡಿಸೋ ಪ್ರಯತ್ನವನ್ನು ಮಾಡಿ. ಸೊ ಹಾಗಾಗಿ ನಿಮಗೂ ಟೈಮ್ ಉಳಿಯುತ್ತೆ. ಸೊ ಇವತ್ತಿನ 4ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಇದೇ ರೀತಿ ನಾವು ಎಲ್ಲ 52 ಶಿಫ್ಟ್ಗಳದ್ದು ಪ್ರತಿದಿನ 7 ಗಂಟೆಗೆ, ಅಂದರೆ ಡೈಲಿ ಒಂದೊಂದು ಶಿಫ್ಟ್ದು 20 ಪ್ರಶ್ನೆಗಳದ್ದು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೇನೆ. ಸೊ ಇವತ್ತು 4ನೇ ಶಿಫ್ಟು, ಫೆಬ್ರವರಿ 20ನೇ ತಾರೀಕು SSGD ನಡೆದಿರೋದು. ಇದು 4th ಶಿಫ್ಟಲ್ಲಿ ನಡೆದಿರೋ ಕ್ವಶನ್ ಪೇಪರು. ಸೊ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಸ್ಪೀಡಾಗಿದ್ದರೆ ದಯವಿಟ್ಟು ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಾನು ಎಕ್ಸ್ಪ್ಲನೇಷನ್ ಕರೆಕ್ಟಾಗಿ ಕೊಟ್ಟಿರ್ತೀನಿ. ಸೊ ಹಾಗಾಗಿ ನಾನು ನಿಮಗೆ ಹೇಳೋದೇನಂತಂದರೆ, ಇದು ಪ್ರಾಕ್ಟೀಸ್ ಇದು ಇರೋದರಿಂದ ನಿಮಗಿಲ್ಲಿ ಬಹಳಷ್ಟು ಬೇಸಿಕ್ಕಿಂದ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ. ಸೊ ಕ್ವಶನ್ ಏನು ಡಿಮಾಂಡ್ ಮಾಡುತ್ತೆ ಅದನ್ನಷ್ಟೇ ಇದು ಮಾಡಿರ್ತೀನಿ ನಾನು. ನೀವು ಬೇಸಿಕ್ ಕೋಚಿಂಗ್ ಎಲ್ಲ ಆಫ್ಲೈನ್ ಕೋಚಿಂಗ್ ಆಗಲಿ ಅಥವಾ ಬೇರೆ ಎಲ್ಲಾದರೂ ತೊಗೊಂಡೇ ಬಂದಿರ್ತೀರಾ ಅನ್ಕೋತೀನಿ ನಾನು. ಸೊ ಅಂಥವ್ರು ಮಾತ್ರ ಮ್ಯಾಥ್ಸ್ದು ಪ್ರಾಕ್ಟೀಸ್ ಸೀರೀಸು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಅಂದರೆ ಮ್ಯಾಥ್ಸಲ್ಲಿ ಅಂಕಗಳನ್ನ ಹೆಚ್ಚಾಗಿ ತೊಗೊಳಕ್ಕೆ ಸಾಧ್ಯ. ಸೊ ಹಂಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ಪ್ರಶ್ನೆ, 2016 / 4 + 32 × 6 - 26 × 3. ಸೊ ಬಡಮಾಸ್ ನಿಮ್ಮದ ಪ್ರಕಾರ ಮೊದಲು ಭಾಗಾಕಾರ ಮಾಡಿ. 4 1 4 5 20, 1 ಉಳಿತು. ಸೊ 1 ಬಾಗಲೇ ಹೋಗಲ್ಲ, 0 ತೊಗೊಂಡು 6 ಮೇಲೆ ತೊಗೊಳ್ತೀರಾ. ಸೊ 4 4 16. ಸೊ 504 ಬಂತಿದ್ದು. ಪ್ಲಸ್ 32 × 6 6 2 12, 6 3 18. ಸೊ 192. ಮೈನಸ್ 26 × 3 3 6 18, 3 2 6 1 7. ಓಕೆ, ಇದೆರಡು ಸೇರಿಸಿದ್ರೆ ಎಷ್ಟು ಬಂತು? 2 4 6 9 696. 696ರಲ್ಲಿ 78 ಕಳೆದ್ರೆ, 16ರಲ್ಲಿ 8 ಕಳೆದ್ರೆ 4 ಕೈಲ 1, ಸಾರಿ 16ರಲ್ಲಿ 8 ಕಳೆದ್ರೆ 8, 16ರಲ್ಲಿ 8 ಕಳೆದ್ರೆ 8 ಕೈಲ 1, 9ರಲ್ಲಿ 8 ಕಳೆದ್ರೆ 1, 6ರಲ್ಲಿ 6 618 ಸರಿಯಾದ ಉತ್ತರ. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕು. ಎರಡನೇ ಪ್ರಶ್ನೆ, 3 ಜನರ ಈಗಿನ ವಯಸ್ಸುಗಳ ನಡುವಿನ ಅನುಪಾತ 3 5 7 ಆಗಿದೆ. 3:5:7 ಆಗಿದೆ. 6 ವರ್ಷಗಳ ಹಿಂದೆ ಅವರ ವಯಸ್ಸುಗಳ ಮೊತ್ತವು 87 ಆಗಿತ್ತು. ಹಾಗಾದರೆ ಅವರುಗಳ ಈಗಿನ ವಯಸ್ಸುಗಳನ್ನು ವರ್ಷಗಳಲ್ಲಿ ಕಂಡುಹಿಡಿ. ಸೊ 3 5 7 ಏನಿದೆಯಲ್ಲ, ಇದು 6 ವರ್ಷಗಳ ಹಿಂದಿಂದ. ಸೊ 3 5 7ದು ಮೊತ್ತ ಏನು ಬರುತ್ತೆ? 3 ಜನ ಇದ್ದಾರೆ. ಸೊ ಅವ್ರದ್ದು ರೇಷಿಯೋ ಎಷ್ಟಿದೆ? 3:5:7 ಇದೆ. ಇವುಗಳ ಮೊತ್ತ ಏನು ಬರುತ್ತೆ? 3 + 5 + 7 ಮಾಡಿದ್ರೆ 7 3 10, 15 ಯೂನಿಟ್. 15 ಯೂನಿಟ್ ಬೆಲೆ ಎಷ್ಟು ಕಂಡುಹಿಡೀರಿ? 15 ಯೂನಿಟ್ನ ಬೆಲೆ, ಅವರ ವಯಸ್ಸುಗಳ ಮೊತ್ತ 87 ಆಗಿತ್ತು 6 ವರ್ಷಗಳ ಹಿಂದೆ. ಸೊ ಈಗ ಎಷ್ಟಾಗುತ್ತೆ? 87 ಇತ್ತು. ಈಗ ಪ್ರತಿಯೊಬ್ಬರಿಗೂ 6 ವರ್ಷ ಜಾಸ್ತಿ ಆಗುತ್ತೆ. ಸೊ 6 ವರ್ಷಗಳ ಹಿಂದೆ ಈಗಿನ ವಯಸ್ಸಿನ ಮೊತ್ತ ಕಂಡುಹಿಡಬೇಕು. ಯಾಕಂತಂದರೆ ರೇಷಿಯೋ ಅವರು ಈಗಿಂದ ಕೊಟ್ಟಿದ್ದಾರೆ, ಈಗಿನ ವಯಸ್ಸುಗಳ ನಡುವಿನ ಅನುಪಾತ ಕೊಟ್ಟಿದ್ದಾರೆ. ಸೊ ಈಗಿನ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ? 6 ವರ್ಷಗಳ ಹಿಂದೆ 3 ಜನರು ಸೇರಿಸಿ 87 ವರ್ಷ ಇತ್ತು. ಈಗ ಏನಾಗುತ್ತೆ? 3 ಜನಕ್ಕೂ 6 ವರ್ಷ ಜಾಸ್ತಿ ಆಗುತ್ತೆ. ಸೊ ಎಷ್ಟು ಜಾಸ್ತಿ ಆಯಿತು? 18. ಸೊ 87ಕ್ಕೆ 18 ಜಾಸ್ತಿ ಮಾಡಿ. 87 8 105 ಆಯಿತು. ಸೊ 15 ಯೂನಿಟ್ನ ಬೆಲೆ 105. ನಮಗೆ ಪ್ರತಿಯೊಬ್ಬರದು ವಯಸ್ಸು ಬೇಕು. ಸೊ ಪ್ರತಿಯೊಂದು ಯೂನಿಟ್ನ ಬೆಲೆ ಇಲ್ಲಿ ಕಂಡುಹಿಡೀರಿ. ಇಲ್ಲಿ ನಾನು ಬರೆದಿದ್ದೀರಲ್ಲ 3:5:7.
ಸೊ ಇಲ್ಲಿ ಅದು ಮೊದಲು 3 ಯೂನಿಟ್ನ ಬೆಲೆ ಕಂಡುಹಿಡಿಯಿರಿ. 15 17 105. ಸೊ 3 × 7 21 ಬರುತ್ತೆ. ಓಕೆ, 5ರದು 5 3 ಸಾರಿ 5 7 3 7 21, 5 7 35. ಅದೇ ಥರ 7 1 7 7 49. ಸೊ ಏನು ಬಂತು? 21 35 49 ಬಂತು. ಸೊ ಆಪ್ಷನ್ 3 ಇದೆ. ಇಲ್ಲಾಂದರೆ ನೀವು ಬರೀ ಫಸ್ಟ್ನೇದ್ರದ್ದು ಕಂಡು ಹಿಡಿದ್ರೇ ಇಲ್ಲಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಎಲ್ಲ ಕಡೆ ಬೇರೆ ಬೇರೆ ಆನ್ಸರ್ ಇದೆ. 27 ಇದೆ, ಇದು ಬರಲ್ಲ. 18 ಇದೆ, ಇದು ಬರಲ್ಲ. ಇದು 24 ಇದೆ, ಇದು ಬರಲ್ಲ. ಸೊ ಬೇರೆದೇನು ಒಂದು ಯಾವುದಾದ್ರೂ ಸರಿಯಾಗಿ ನೀವು ಕಂಡು ಹಿಡಿದ್ರೆ ಅದನ್ನಷ್ಟೇ ನೋಡಿಕೊಂಡು ಆನ್ಸರ್ ಮಾಡ್ಬೋದು. ಬಟ್ ಇಲ್ಲಿ ಈಸಿಯಾಗಿರೋದ್ರಿಂದ ನಾನು ನಿಮಗೆ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ದೆ ಅಷ್ಟೆ. ಗೊತ್ತಾಯ್ತಲ್ವ ಇದು ಯಾವ ರೀತಿ ಮಾಡಿದ್ವಿ ಅಂತ. 3:5:7 ಇದು ಈಗಿನ ವಯಸ್ಸಿನ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈಗಿನ ವಯಸ್ಸಿನ ಮೊತ್ತ ರೇಷಿಯೋದಲ್ಲಿ ಎಷ್ಟಾಯಿತು? 15 ಯೂನಿಟ್ ಆಯಿತು. ಬಟ್ ಈಗಿನ 6 ವರ್ಷಗಳ ಹಿಂದಿನ ವಯಸ್ಸುಗಳ ಮೊತ್ತ ಕೊಟ್ಟಿದ್ದಾರೆ 87. ಸೊ ಅವರು ಈಗಿನ ವಯಸ್ಸಿನ ಮೊತ್ತ ಎಷ್ಟಾಗುತ್ತೆ? ಸೊ 6 ವರ್ಷ ಹಿಂದೆ ಅಂತಂದರೆ ಎಲ್ಲರಿಗೂ ಈಗ 6 ವರ್ಷ ಜಾಸ್ತಿ ಆಗಿರುತ್ತೆ. ಸೊ 3 ಜನ ಸೇರಿಸಿದ್ರೆ 18 ವರ್ಷ ಜಾಸ್ತಿ ಆಗುತ್ತೆ. ಸೊ ಹಿಂದೆ 6 ವರ್ಷದ ಹಿಂದೆ 87 ಇತ್ತು. ಈಗ ಮತ್ತೆ ಅವ್ರ ವಯಸ್ಸಿನ ಮೊತ್ತಕ್ಕೆ 18 ಸೇರಿಸಿದ್ರೆ 105 ಇತ್ತು. ಈ 15 ಯೂನಿಟ್ನ ಬೆಲೆ 105. ಸೊ 15 1 15 7 105. ಸೊ ಹಾಗಾಗಿ ಪ್ರತಿಯೊಂದು ಯೂನಿಟಿಗೂ ಇಂಟು 7 ಮಾಡಿದ್ರೆ ಅವರ ವಯಸ್ಸು ಸಿಗುತ್ತೆ. 3ನೇ ಪ್ರಶ್ನೆ 48 ಇದೆ. ಈ ಬ್ರಾಕೆಟ್ ಬಿಡಿಸಿದ್ರೆ ಎಷ್ಟು ಬಂತು? 20 - 8 12 ಬಂತು. ಡಿವೈಡೆಡ್ ಬೈ 4 3 12 ಅಲ್ವಾ? ಇದು ಈ ರೀತಿ ಇದೆ. ಇಲ್ಲಿನೂ ಬ್ರಾಕೆಟ್ ಇದೆ. ಸೊ 48 - 12 ಮಾಡಿದ್ರೆ ಎಷ್ಟು ಬಂತು? 8ರಲ್ಲಿ 36 ಬಂತು. ಸೊ ಡಿವೈಡೆಡ್ ಬೈ 12. 12 1 12 3 ಆಪ್ಷನ್ 2 ಅಂದರೆ ಆಪ್ಷನ್ 2 3 ಸರಿಯಾದ ಉತ್ತರ. 36 / 3 ಇದು 12 ಅಂತಂದರೆ 12 3 36 ಸರಿಯಾದ ಉತ್ತರ. 35 ಡಿವೈಡೆಡ್ ಬೈ 10 ಇದರಿಂದ ಭಾಗಿಸಿದಾಗ 10ರಿಂದ ಭಾಗಿಸಿದಾಗ ಸಿಗುವ ಶೇಷ ಏನು ಅಂತ ಕೇಳಿದ್ದಾರೆ. ಸೊ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಲಿ, 5ರ ಲಾಸ್ಟ್ ಯೂನಿಟ್ ಡಿಜಿಟಲ್ಲಿ 5 ಇದ್ದಾಗ ನೀವು ಅದ್ರದ್ದು ಎಷ್ಟೇ ಇದು ಪವರ್ ತಗೊಳ್ಳಿ 35:n ಇದ್ರದ್ದು ಕೊನೆಯ ಡಿಜಿಟ್ಟು 5 ಬರುತ್ತೆ. ಯಾವಾಗಲೂ ಯೂನಿಟ್ ಡಿಜಿಟ್ಟು 5ನೇ ಬರುತ್ತೆ. ಸೊ 5 ಎಷ್ಟೇ ಪವರ್ ತೊಗೊಂಡ್ರು ಇಲ್ಲಿ ಯೂನಿಟ್ ಡಿಜಿಟಲ್ಲಿ 5 ಮತ್ತು ಅದ್ರದ್ದು ಎಷ್ಟೇ ಪವರ್ ಇದ್ರೂ ಯೂನಿಟ್ ಡಿಜಿಟಲ್ಲಿ 5ನೇ ಬರುತ್ತೆ. ಸೊ ಯೂನಿಟ್ ಡಿಜಿಟಲ್ಲಿ 5 ಇದ್ದಾಗ ಡಿವೈಡೆಡ್ ಬೈ 10 ಮಾಡಿದಾಗ ಪ್ರತಿ ಸಲ 5 ಉಳಿಯುತ್ತೆ. ಸೊ ರಿಮೈಂಡರ್ ಏನು ಉಳಿಯುತ್ತೆ? 5 ಉಳಿಯುತ್ತೆ. ಸೊ ಇದು ಕಾನ್ಸೆಪ್ಟ್. ಇದನ್ನ ಏನು ಪೂರ್ತಿ ಬಿಡ್ಸಕ್ಕೆ ಬರಲ್ಲ. ಇದನ್ನ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ ಇದು. ಸೊ ಇದು ನೀವು ಅದೇ ರಿಮೈಂಡರ್ ಥಿಯರಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮತ್ತು ಪವರ್ ಪ್ರತಿ ಸಲ 35 ಈ ಥರ ಪವರ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ಯೂನಿಟ್ ಡಿಜಿಟ್ ಮುಖಾಂತರ ರಿಮೈಂಡರ್ನ ಕಂಡುಹಿಡಿಬೋದು. ಅರ್ಥ ಆಯ್ತಲ್ವ ಇದು ಹೇಳಿದ್ದು? ಇದು ಏನಂತಂದರೆ 45:n ಇದ್ದರೆ ಯೂನಿಟ್ ಡಿಜಿಟಲ್ಲಿ n ಬರುತ್ತೆ. ಸೊ ಇಲ್ಲಿ 5ನೇ ಬರುತ್ತೆ. ಅದನ್ನು ಡಿವೈಡ್ ಬೈ 10 ಮಾಡಿದಾಗ ರಿಮೈಂಡರ್ ಏನು ಉಳಿಯುತ್ತೆ? ಪ್ರತಿ ಸಲ ಈಗ ಯಾವುದೇ ಸಂಖ್ಯೆ ಕೊನೆಯಲ್ಲಿ 145 ಡಿವೈಡ್ ಬೈ 10 ಮಾಡಿ. ಸೊ 14 140 5 ಉಳಿಯುತ್ತೆ. ಅಥವಾ ಎಷ್ಟೇ ಮಾಡಿ ನೀವು 2855 ಅಂತ ಮಾಡಿ. 12 20 18 80 15 50 ಮತ್ತೆ 5 ಉಳಿತು. ಸೊ ಇದು ಯೂನಿಟ್ ಡಿಜಿಟಲ್ಲಿ 5 ಇದ್ದಾಗ ಡಿವೈಡೆಡ್ ಬೈ 10 ಮಾಡಿದ್ರೆ ರಿಮೈಂಡರ್ ಯಾವಾಗಲೂ 5 ಉಳಿಯುತ್ತೆ. ಸೊ ಹಾಗಾಗಿ ಇದರ ಉತ್ತರ 5. ಯೂನಿಟ್ ಡಿಜಿಟಲ್ 5 ಹೇಗೆ ಬಂತು ಅದನ್ನು ಹೇಳಿದ್ದೀನಿ. ಸೊ 5ನೇ ಪ್ರಶ್ನೆ, ಒಂದು ವೇಳೆ ಬಟ್ಟೆಯ ಬೆಲೆಯು 800ರಿಂದ 720ಕ್ಕೆ ಇಳಿಕೆಯಾದರೆ ಶೇಕಡಾವಾರು ಇಳಿಕೆ ಎಷ್ಟು? ಸೊ ಎಷ್ಟು ಇಳಿಕೆಯಾಗಿದೆ? 800ರಿಂದ 720. ಸೊ 80 ಇಳಿಕೆಯಾಗಿದೆ. ಎಷ್ಟಕ್ಕೆ? 800ಕ್ಕೆ. ಸೊ 100ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. 2 ಹೋಯಿತು. 8 1 8 10% ಸರಿಯಾದ ಉತ್ತರ. ನೀವು ಪಾಸ್ ಮಾಡಿ ಬಿಡ್ಸೋಕ್ಕೆ ಟ್ರೈ ಮಾಡಿ. ಅದಾದಮೇಲೆ ಆನ್ಸರ್ನ ನೋಡಿ. ಒಂದು ವೇಳೆ ಒಂದು ನಿರ್ದಿಷ್ಟ ಮೊತ್ತವು ಸರಳ ಬಡ್ಡಿ ದರದಲ್ಲಿ 10 ವರ್ಷದಲ್ಲಿ 7 ಪಟ್ಟಾಗುತ್ತಂತೆ. ಸೊ ಪಿ ಇದ್ದಿದ್ದು 7p ಆಗೋಕ್ಕೆ 10 ವರ್ಷ ತಗೊಳುತ್ತೆ. ಸೊ ಬಡ್ಡಿ ಎಷ್ಟು ಸಿಗುತ್ತೆ? 6 ಸಿಗುತ್ತೆ. 20 ವರ್ಷಗಳಲ್ಲಿ ಎಷ್ಟು ಪಟ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಸರಳ ಬಡ್ಡಿ 6 ವರ್ಷಕ್ಕೆ ಏನಾಗಿರುತ್ತಲ್ಲೋ 10 ವರ್ಷ ಮತ್ತೆ ನೆಕ್ಸ್ಟ್ 10 ವರ್ಷಕ್ಕೆ ಏನಾಗಿರುತ್ತಲ್ವ ಅದೇನು ನೆಕ್ಸ್ಟ್ 10 ವರ್ಷಕ್ಕೂ ಸೇಮ್ ಇರುತ್ತೆ. ಸೊ ಸರಳ ಬಡ್ಡಿ ಯಾವಾಗಲೂ ಪ್ರತಿ ವರ್ಷ ಸೇಮ್ ಇರುತ್ತೆ. ಈ ವರ್ಷ 10 ರೂಪಾಯಿ ಬಂದರೆ ನೆಕ್ಸ್ಟ್ ವರ್ಷನೂ ಬಡ್ಡಿ 10 ರೂಪಾಯಿ ಬರುತ್ತೆ ಸರಳ ಬಡ್ಡಿ. ಚಕ್ರ ಬಡ್ಡಿ ಮಾತ್ರ ಈ ಬಡ್ಡಿಗೂ ಬಡ್ಡಿ ಕಟ್ಟೋದ್ರಿಂದ ಚಕ್ರ ಬಡ್ಡಿಯಲ್ಲಿ ಪ್ರತಿ ವರ್ಷ ಚೇಂಜಸ್ ಆಗುತ್ತಿರುತ್ತೆ.
ಈ ವರ್ಷ ಚಕ್ರಬಡ್ಡಿ ಹತ್ತಿದ್ರೆ ಮುಂದಿನ ವರ್ಷ 10 ಪಾಯಿಂಟ್ ಸಮಥಿಂಗ್ ಇರುತ್ತೆ, ಮತ್ತೆ ಮುಂದಿನ ವರ್ಷ 11 ಈ ಥರ ಇರುತ್ತೆ. ಬಟ್ ಸರಳ ಬಡ್ಡಿ ಹೇಗೆ ಅಂತಂದರೆ, ಸರಳ ಬಡ್ಡಿ ಪ್ರತಿ ವರ್ಷ ಸೇಮ್ ಇರುತ್ತೆ. ಸೊ 10 ವರ್ಷಕ್ಕೆ 6 ರೂಪಾಯಿ ಬಡ್ಡಿ ಸಿಗ್ತಾ ಇದೆ, ಅವಾಗ ಇದು 7p ಆಗ್ತಿದೆ. 20 ವರ್ಷಕ್ಕೆ ಎಷ್ಟು ಸಿಗುತ್ತೆ ಹಾಗಾದರೆ? 20 ವರ್ಷಕ್ಕೆ 12 ರೂಪಾಯಿ ಸಿಗುತ್ತೆ. ಸೊ ಇಲ್ಲಿ ಆಲ್ರೆಡಿ 1p ಇದೆ. ಸೊ 1p ಪ್ಲಸ್ 12p ಎಷ್ಟಾಯಿತು? 13p ಆಯಿತು. ಎಷ್ಟು ಪಟ್ಟಾಯಿತು? 13 ಪಟ್ಟಾಯಿತು. ಇಲ್ಲಿ ಒಂದು ಪಟ್ಟು ಪ್ರಿನ್ಸಿಪಲ್, ಇದು ಅಸಲು ಅಂತ ಅನ್ಕೊಳ್ಳೋಣ, ಇದು ಬಡ್ಡಿ, ಇದು ಮೊತ್ತ. ಸೊ ಅಸಲಿನಿಂದ 7p ಆಗೋಕ್ಕೆ 6p ಬಡ್ಡಿ ಸಿಗಬೇಕು. ಸೊ 10 ವರ್ಷಕ್ಕೆ 6p ಸಿಗುತ್ತೆ. ಅವ್ರು 20 ವರ್ಷಕ್ಕೆ ಎಷ್ಟು ಸಿಗುತ್ತೆ? 12 ರೂಪಾಯಿ ಸಿಗುತ್ತೆ. ಸೊ 1 ರೂಪಾಯಿ ಇದ್ದಿದ್ದು 12 ರೂಪಾಯಿ ಬಡ್ಡಿ ಸೇರಿಸಿದ್ರೆ 13 ರೂಪಾಯಿ ಆಗುತ್ತೆ. ಸೊ 1ರಿಂದ 13 ಪಟ್ಟು ಆಗುತ್ತೆ. 7ನೇ ಪ್ರಶ್ನೆ. 13 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕವು 130 ಆಗಿದೆ. ಓಕೆ, 13 ವಿದ್ಯಾರ್ಥಿಗಳದ್ದು ಸರಾಸರಿ ಅಂಕ 130 ಇದೆ ಅಂತೆ. ಓಕೆ, ಆದರೆ ನಂತರ ಒಬ್ಬ ವಿದ್ಯಾರ್ಥಿ ಅಂಕವನ್ನು 32ರ ಬದಲಿಗೆ 23 ಎಂದು ಬರೆಯಲಾಗಿರುವುದು ಗಮನಕ್ಕೆ ಬರುತ್ತದೆ. ಹಾಗಾದರೆ ಸರಿಯಾದ ಸರಾಸರಿ ಎಷ್ಟು? ಸೊ ಮಿಸ್ ಆಗಿ ಏನು ಮಾಡಿದ್ದಾರೆ, ಒಬ್ಬ ವಿದ್ಯಾರ್ಥಿ ಅಂಕ 32 ಬರೆಯೋ ಬದಲು 23 ಅಂತ ಬರೆದಿದ್ದಾರೆ. ಸೊ ಹೆಚ್ಚಿಗೆ ಬರೀಬೇಕಿತ್ತು, ಕಡಿಮೆ ಬರೆದಿದ್ದಾರೆ. ಎಷ್ಟು ಕಡಿಮೆ ಬರೆದಿದ್ದಾರೆ? 9 ಕಡಿಮೆ ಬರೆದಿದ್ದಾರೆ. ಈ 9ಅನ್ನು ಇದರಿಂದ ಈ ಕಡಿಮೆ ಬರೆದಿದ್ದಾರಲ್ಲ, ಸೊ ಈ 130ಕ್ಕೆ ಅದನ್ನು 9ಅನ್ನು ಕೂಡಿಸ್ಬೇಕು. ಸೊ ಪ್ರತಿಯೊಬ್ಬರಿಗೂ ಈ 9ಅನ್ನು ಹಂಚಿಕೆ ಆಗಬೇಕು. ಸೊ ಎಷ್ಟು ಜನಕ್ಕೆ ಹಂಚಿಕೆ ಆಗಬೇಕು? 13 ಜನಕ್ಕೂ ಹಂಚಿಕೆ ಆಗಬೇಕು. ಸೊ 13 ಅಂತಂದರೆ ಪಾಯಿಂಟ್ ಬರುತ್ತೆ, 0 ಬರುತ್ತೆ, ಪಾಯಿಂಟ್ ಇಟ್ಟರೆ 13 6 78, 120 13 9 117. ಸೊ 0.69 ಆ್ಯಡ್ ಮಾಡಬೇಕು ಇದಕ್ಕೆ. ಸೊ 0.69 ಆ್ಯಡ್ ಮಾಡಿ. ಸೊ 130.69 ಹೊಸ ಸರಾಸರಿ ಆಗುತ್ತೆ. ಆಪ್ಷನ್ 1 ಇದು ಡಿವಿಯೇಷನ್ ಮೆಥಡ್. ನೀವು ಫಾರ್ಮುಲಾ ಮೆಥಡಿಂದನೂ ಕೂಡ ಮಾಡ್ಬೋದು. ಫಾರ್ಮುಲಾ ಮೆಥಡಲ್ಲಿ ಏನು ಬರುತ್ತೆ ನೋಡಿ, ಇದು ಡಿವಿಯೇಷನ್ ಮೆಥಡ್ ನೀವು ಎಕ್ಸಾಮಲ್ಲಿ ಯೂಸ್ ಮಾಡಿದ್ರೆ ಬೇಗ ಮಾಡ್ಬೋದು. ಫಾರ್ಮುಲಾ ಮೆಥಡಲ್ಲಿ ಅನ್ನೆಸೆಸರಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. 13 ವಿದ್ಯಾರ್ಥಿಗಳು ಪಡೆದ ಸರಾಸರಿ ಅಂಕ 130 ಇದೆ ಅಂತೆ. ಸೊ ಟೋಟಲ್ ಎಷ್ಟು ಆಯಿತು ಅವ್ರ ಮೊತ್ತ ಎಷ್ಟಾಯಿತು? 13 × 130. 13 × 130 ಮಾಡಿದ್ರೆ 1690 ಬಂತು. 13 ಸ್ಕ್ವೇರ್ 1690 ಆಯಿತು. ಓಕೆ, ಒಬ್ಬನ ಅಂಕ 32ರ ಬದಲಿಗೆ 23 ಅಂತ ಬರೆದಿದ್ದಾರೆ. ಸೊ ಎಷ್ಟು ಹೆಚ್ಚಾಗುತ್ತೆ? 1690 ಇದ್ದಿದ್ದು +9 ಹೆಚ್ಚಾಗುತ್ತೆ. ಸೊ 1699 ಆಗುತ್ತೆ /13. ಸೊ ಮತ್ತೆ ಅದೇ 13 1 13 169 ಮತ್ತೆ ಇಲ್ಲಿ 0 ಬರುತ್ತೆ. ಸೊ ಮತ್ತೆ ಪಾಯಿಂಟ್ 90 ಉಳಿತು. 13 6 78, 13 9. ಸೊ ಫಾರ್ಮುಲಾ ಮೆಥಡಿಂದನೂ ಅದೇ ಬರುತ್ತೆ. ಇದು ಫಾರ್ಮುಲಾ ಗೊತ್ತಿದೆ ಅಲ್ವಾ? ಎವರೇಜ್ ಫಾರ್ಮುಲಾ. ಎವರೇಜ್ ಇಸ್ ಈಕ್ವಲ್ ಟು ಟೋಟಲ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್. ಟೋಟಲ್ ಸಮ್ ಆಫ್ ದ ಅಬ್ಸರ್ವೇಷನ್ divided by total number of the observations. ಸೊ ಇಲ್ಲಿ ಎವರೇಜ್ ಕೊಟ್ಟಿದ್ದಾರೆ. ಸೊ ಇಂಟು ಟೋಟಲ್ ಅಬ್ಸರ್ವೇಷನ್ ಮಾಡಿದ್ರೆ ಅವುಗಳ ಸಮ್ ಸಿಗುತ್ತೆ. ಸೊ ನಾವು ಇಲ್ಲಿ ಅದೇ ರೀತಿ ಇಂಟು ಮಾಡಿ ಎವರೇಜು ಇಂಟು ಟೋಟಲ್ ಅಬ್ಸರ್ವೇಷನ್ಸ್. 13 ಅಬ್ಸರ್ವೇಷನ್ಸ್ ಇದಾವೆ, ಎವರೇಜ್ 130 ಇದೆ. ಸೊ ಅದರಿಂದ ಸಮ್ 1690 ಅಂತ ಬರುತ್ತೆ. ಬಟ್ ಆ್ಯಕ್ಚುಲಿ ಸಮ್ಮಲ್ಲಿ ಇನ್ನೂ 9 ಸೇರಿಸ್ಬೇಕು. ಯಾಕಂತಂದರೆ 32 ಬರೆಯೋ ಬದಲು 23 ಬರೆದಿದ್ದಾರೆ ತಪ್ಪಾಗಿ. ಸೊ ಇನ್ನೂ 9 ಕಡಿಮೆ ಬರೆದಿದ್ದಾರೆ. ಸೊ ಅದನ್ನು ಇಲ್ಲಿ ಸೇರಿಸ್ಬೇಕು. ಸರಿಯಾಗಿ ಮಾಡಬೇಕು ಅಂತಂದರೆ 9 ಸೇರಿಸಬೇಕು. ಸೊ 9 ಸೇರಿಸಿದ್ರೆ 1699 ಆಗುತ್ತೆ. /13 ಮಾಡಿದ್ರೆ ಇದು ಫಾರ್ಮುಲಾ ಮೆಥಡ್. 8ನೇ ಪ್ರಶ್ನೆ. ಒಂದು ಪರೀಕ್ಷೆಯಲ್ಲಿ ವಿಕ್ರಮ್ 32% ಅಂಕಗಳನ್ನು ಗಳಿಸಿದನು ಮತ್ತು 15 ಅಂಕಗಳಿಂದ ಅನುತ್ತೀರ್ಣನಾದನು. ಸೊ ಇದು ನೋಡಿ, ಇಲ್ಲಿ ಇದು ಪಾಸಿಂಗ್ ಮಾರ್ಕ್ಸ್ ಅಂತ ಅನ್ಕೋಣ. ವಿಕ್ರಮ್ ಏನು ಮಾಡ್ತಾನಂತೆ, 32% ತಗೊಂಡು ಪಾಸಿಂಗಿಂದ 15 ಅಂಕದಿಂದ ಫೇಲ್ ಆಗ್ತಾನೆ. ಓಕೆ, ಒಂದು ವೇಳೆ ಅವನು 57% ಅಂಕ ಗಳಿಸಿದ್ರೆ, ಸೊ 57 ಗಳಿಸಿದ್ರೆ ಉತ್ತೀರ್ಣರಾಗಲು ಬೇಕಾಗಿದ್ದ ಅಂಕಗಳಿಗಿಂತ 10 ಅಂಕ ಹೆಚ್ಚು ಪಡಿತಿದ್ನಂತೆ. ಸೊ ಇದು ಪಾಸಿಂಗ್ ಮಾರ್ಕ್ಸ್ ಇದೆ, ಇದಕ್ಕಿಂತ 10 ಅಂಕ ಹೆಚ್ಚಿಗೆ ಪಡಿತಿದ್ನಂತೆ. ಯಾವಾಗ 57% ತಗೊಂಡಿದ್ದೆ. ಸೊ ಈ ಪರ್ಸೆಂಟೇಜಲ್ಲಿ ಎಷ್ಟು ಗ್ಯಾಪ್ ಇದೆ? 32 + 57 ಅಂತಂದರೆ 25% ಗ್ಯಾಪ್ ಇದೆ. ಅಂಕಗಳಲ್ಲೂ ಕೂಡ 25 ಅಂಕ ಗ್ಯಾಪ್ ಇದೆ. ಅವ್ರೇನು ಕೇಳಿದ್ದಾರೆ? ಪಾಸಿಂಗ್ ಉತ್ತೀರ್ಣರಾಗಲು ಬೇಕಾಗಿರುವ ಅಂಕ ಎಷ್ಟು ಕೇಳಿದ್ದಾರೆ. ಸೊ ನಾವು 25% ವ್ಯಾಲ್ಯೂ ನಮ್ಗೆ ಗೊತ್ತಿದೆ. 25% ವ್ಯಾಲ್ಯೂ ನಮಗೆ 25 ಅಂತ ಇದೆ ಅಲ್ವಾ? ಇಲ್ಲಿ ನೋಡಿ, ಇವು ಎರಡರ ನಡುವಿನ ಡಿಫ್ರೆನ್ಸ್ 25. ಸೊ 25% ವ್ಯಾಲ್ಯೂ 25 ಆಯಿತು. ನಾವು 32% ಕಂಡು ಹಿಡಿದು ಅದಕ್ಕೆ +15 ಮಾಡಿದ್ರು ಆನ್ಸರ್ ಬರುತ್ತೆ. 57% ಕಂಡು ಹಿಡಿದು -10 ಮಾಡಿದ್ರು ಆನ್ಸರ್ ಬರುತ್ತೆ. ಸೊ ಪಾಸಿಂಗ್ ಮಾರ್ಕ್ಸ್ಗಿಂತ
57% ಪಡೆದಾಗ 10 ಮಾರ್ಕ್ಸ್ ಜಾಸ್ತಿ ತಗೋತಾನೆ, 32% ತಗೊಂಡಾಗ 15 ಮಾರ್ಕ್ಸ್ ಕಡಿಮೆ ತಗೋತಾನೆ. ಸೊ ನೀವು ಯಾವುದನ್ನು ಬೇಕಾದರೂ ಕ್ಯಾಲ್ಕುಲೇಟ್ ಮಾಡಿ. 32% ವ್ಯಾಲ್ಯೂ ಎಷ್ಟು ಬರುತ್ತೆ? 25 ಒಂದಲೇ 25, 32 ಒಂದಲೇ 32. ಸೊ 32 ಕಡಿಮೆ ತಗೋತಾನೆ, ಇದು 32 ಅಂಕ ತಗೋತಾನೆ. ಸೊ ಎಷ್ಟು ಕಡಿಮೆ ತಗೊಂಡಿದ್ದಾನೆ? ಪಾಸಿಂಗ್ ಮಾರ್ಕ್ಸ್ ಕೇಳಿದ್ದಾರೆ ಅವರು, 15 ಅಂಕ ಕಡಿಮೆ ತಗೊಂಡಿದ್ದಾನೆ. ಸೊ 32 ಪ್ಲಸ್ 15 ಮಾಡಿದ್ರೆ 47. ಇಲ್ಲ 57% ಕಂಡು ಹಿಡಿತೀನಿ ಅಂತಂದ್ರೆ ಅದನ್ನು ಬರುತ್ತೆ. 25 ಯೂನಿಟ್ನ ಬೆಲೆ 25 ಇದೆ, 57 57 ಬರುತ್ತೆ. ಸೊ ಇಂಟು ಬಂತು ಇಂಟು ಎಷ್ಟು ಹೆಚ್ಚಿಗೆ ತೊಗೊಂಡಿದ್ದೇನೆ? 10. ಸೊ 57ರಲ್ಲಿ 10 ಕಳಿಬೇಕು, ಪಾಸಿಂಗ್ ಮಾರ್ಕ್ಸ್ ಸಿಗಬೇಕು ಅಂತಾರೆ. ಸೊ 47 ಬಂತು ಇಲ್ಲೇನು. 9ನೇ ಪ್ರಶ್ನೆ ಮಾಡಿ. ಸೊ ಡೈರೆಕ್ಟಾಗಿ ಮಾಡೋಣ. 2 ಒಂದಲೇ 2, 2 ಒಂದಲೇ 2, 13. ಸೊ 113 ಇಂಟು 5, 5 ಮೂರಲೇ 15, 5 ಒಂದಲೇ 5, 1 6, 565. ಸೊ 443ರಲ್ಲಿ ಮೈನಸ್ 565 ಮಾಡಬೇಕು. ಸೊ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಮೈನಸ್ ಮಾಡಿ. ಸೊ ಯಾವ ಸಂಖ್ಯೆ ಮುಂದೆ ಯಾವ ದೊಡ್ಡ ಸಂಖ್ಯೆ ಮುಂದೆ ಯಾವ ಚಿಹ್ನೆ ಇದೆ ಅದನ್ನೇ ಇಡಿ. ಸೊ ಮೈನಸಲ್ಲಿ ಉತ್ತರ ಬರುತ್ತೆ. ಇದು 5ರಲ್ಲಿ 3 ಕಳೆದ್ರೆ 2, 6ರಲ್ಲಿ 4 ಕಳೆದ್ರೆ 2, 5ರಲ್ಲಿ 4 ಕಳೆದ್ರೆ 1. ಸೊ ಮೈನಸ್ 122 ಸರಿಯಾದ. 10ನೇ ಪ್ರಶ್ನೆ. ಒಂದು ವಸ್ತುವಿನ ನಮೂದಿತ ಬೆಲೆ 11,800 ಆಗಿದೆ, ಅದರ ಮಾರಾಟ ಬೆಲೆ 7,788 ಆಗಿದೆ. ಹಾಗಾದರೆ ಶೇಕಡಾವಾರು ರಿಯಾಯಿತಿ ಎಷ್ಟು? ಸೊ ಹಣದಲ್ಲಿ ಎಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ ಇಲ್ಲೇ ಡೈರೆಕ್ಟ್ ಆಗಿ ಮಾಡಿ. 10ರಲ್ಲಿ 8 ಕಳೆದ್ರೆ 2, ಕೈಲ 1 ಬರುತ್ತೆ. 10ರಲ್ಲಿ 9 ಕಳೆದ್ರೆ 1, ಕೈಲ 1. 11ರಲ್ಲಿ 8 ಕಳೆದ್ರೆ ಎಷ್ಟು ಉಳಿಯುತ್ತೆ? ಕ್ಷಮಿಸಿ, 8ರಲ್ಲಿ 8 ಕಳೆದ್ರೆ 0 ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಏನು ಉಳಿಯುತ್ತೆ? ಮತ್ತೆ 11ರಲ್ಲಿ 7 ಕಳೆದ್ರೆ 4. ಸೊ 4,012 ಇವೆರಡರ ನಡುವಿನ ಡಿಫ್ರೆನ್ಸ್ ಎಷ್ಟಕ್ಕೆ? ಇದು 11,800ಕ್ಕೆ 4,012 ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ. ಸೊ ಅವ್ರು ಏನು ಕೇಳಿದ್ದಾರೆ? ರಿಯಾಯಿತಿ ಶೇಕಡಾ ಕೇಳಿದ್ದಾರೆ. ಸೊ ಇಂಟು 100 ಮಾಡಿದ್ರೆ 100%ಗೆ ಎಷ್ಟು ಅಂತ ಸಿಗುತ್ತೆ. 2 ಹೋಯಿತು. ಸೊ 118ನ್ನು 4ರಿಂದ ಮೊದಲು ಭಾಗ ಹೊಡೀರಿ. ಇದು 2ರಿಂದ ಹೊಡಿಬೋದು. 2 5 10, 18, 1 ಉಳಿತು, 18 ಆಯಿತು. 2 9 18, 2 20 40. ಸೊ ಮತ್ತೆ 1 ಇಳಿದೆ, ಇನ್ನೊಂದು 0, 2 6 12. ಸೊ 2006 ಡಿವೈಡೆಡ್ ಬೈ 59 ಇದೆ. ಇದನ್ನು ನೀವು ಏನು ಮಾಡಬೇಕಾಗುತ್ತೆ? ಈ ರೀತಿ ಇದ್ದಾಗ 2006 ಡಿವೈಡೆಡ್ ಇಂಟು ಈ ಥರ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಆಪ್ಷನ್ಸ್ನ ನೋಡಿದಾಗ ಯೂನಿಟ್ ಡಿಜಿಟಲ್ಲಿ 4 ಇಲ್ಲಿ ಒಂದೇ ಕಡೆ ಇದೆ. ಸೊ ಇಲ್ಲಿ 9 ಇದೆ, ಇಲ್ಲಿ ಯೂನಿಟ್ ಡಿಜಿಟಲ್ 6 ಇದೆ. ಸೊ 9ರಿಂದ ಯಾವ ಸಂಖ್ಯೆಯನ್ನು ಯೂನಿಟ್ ಡಿಜಿಟಲ್ ಗುಣಿಸಿದ್ರೆ 6 ಬರುತ್ತೆ? 9 4 36. ಸೊ ಯೂನಿಟ್ ಡಿಜಿಟಲ್ಲಿ 4 ಇರೋದೇ ಆನ್ಸರ್ ಬರುತ್ತೆ. ಬಟ್ ಇಲ್ಲಿ ಬೇರೆ ಕಡೆ ಎಲ್ಲಾದರೂ 24 ಈ ರೀತಿ ಇದ್ದಾಗ ನೀವು ಈ ರೀತಿ ಮಾಡಿ ಬಿಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಒಂದೇ 34 ಇರೋದ್ರಿಂದ ಡೈರೆಕ್ಟಾಗಿ 34ರ ನೀವು ಮಲ್ಟಿಪ್ಲೈ ಮಾಡ್ಬೋದು. ಸೊ ನೋಡಿ, ನೀವು 59 ಇಂಟು 34 ಮಾಡಿದ್ರೆ 2006 ಬರುತ್ತೆ. 4 ಮೊದಲೇ 36, 4 5 20, 23, 3 9 27, 3 5 15, 1 17. ಸೊ 6 6 7ರಲ್ಲಿ 3 ಕೂಡಿಸಿದ್ರೆ 10, 7ರಲ್ಲಿ 3 ಕೂಡಿಸಿದ್ರೆ 10. ಸೊ 2006 ಬಂತು. ಸೊ ಹಾಗಾಗಿ 34 ಸರಿಯಾದ ಉತ್ತರ. ಇಲ್ಲ ಅಂತಂದರೆ ಈ ರೀತಿ ಇಲ್ಲಿ ಎಲ್ಲ ಕಡೆನೂ 4 ಯೂನಿಟ್ ಡಿಜಿಟಲ್ ಇದ್ದಾಗ ನೀವು ಈ ರೀತಿ ಸಾಲ್ವ್ ಮಾಡಿನೇ ಬಿಡಿಸ್ಬೇಕು. ಅರ್ಥ ಆಯ್ತಾ? ಸೊ ಮುಂದಿನ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಬ್ಯಾಚ್ ಬಗ್ಗೆ ನಿಮ್ಗೊಂದು ಮಾಹಿತಿ ನೀಡ್ತೀನಿ. ನಾವು ಕನ್ನಡದಲ್ಲಿ SSGD ಪೇಡ್ ಬ್ಯಾಚ್ ಮಾಡ್ತಾ ಇದ್ದೀವಿ. ರೀಸನಿಂಗು, ಮ್ಯಾಥ್ಸ್ದು ಅಧ್ಯಾಯವಾರು ಕ್ಲಾಸ್ ಇರುತ್ತೆ ಇದರಲ್ಲಿ. ಸೊ ಇದು 499 ರುಪೀಸಲ್ಲಿ ನಿಮಗೆ ಲಭ್ಯ ಇರಲಿದೆ ನಮ್ಮ ಆ್ಯಪಲ್ಲಿ. ಈಗಾಗಲೇ ಆಗಿರೋ ಕ್ಲಾಸಸ್ಸು ರೆಕಾರ್ಡೆಡ್ ರೀತಿ ನಿಮಗೆ ಮುಂದಿನ 6 ತಿಂಗಳವರೆಗೂ ಸಿಗುತ್ತೆ. ಸೊ ಈ ಬ್ಯಾಚಲ್ಲಿ ನಾವು ಉಚಿತ 2024 ಮಾಕ್ ಟೆಸ್ಟ್ ಕೊಡ್ತೇವೆ ನಿಮಗೆ. ಸೊ ಅದನ್ನು ಟೆಸ್ಟ್ ಸಿರೀಸಲ್ಲಿ ಹೋಗಿ ನೀವು ಅಟೆಂಡ್ ಮಾಡ್ಬೋದು. ಮತ್ತು ಎಲ್ಲ ಅಧ್ಯಾಯದ ಪ್ರಾಕ್ಟೀಸ್ ಶೀಟ್ಸ್ ಇವೆ. ಪ್ರಾಕ್ಟೀಸ್ ಶೀಟ್ಸಲ್ಲಿ 2021 ಮತ್ತು 2022ರ ಎಲ್ಲ SSGD ಪ್ರಶ್ನೆಗಳನ್ನು ಚಾಪ್ಟರ್ ವೈಸ್ ನಾವು ನೀಡಲಿದ್ದೇವೆ. ಸೊ ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಕೂಡ, ಇದು ಚಾಪ್ಟರ್ ವೈಸ್ ಪ್ರಾಕ್ಟೀಸ್ ಶೀಟ್ಸು ನಮ್ಮಲ್ಲಿ ಸಿಗಲಿವೆ. ಅಂದರೆ ಕಳೆದ 2 ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಪ್ರಾಕ್ಟೀಸ್ ಮಾಡೋಕ್ಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಸಿಗಲಿದೆ. ಸೊ ಯಾರೆಲ್ಲ ತೊಗೊಂಡಿಲ್ಲ ಹೋಗಿ ತೊಗೋಬೋದು. ಸೊ ನೋಡಿ, ಈಗ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕ್ಲಾಸಸ್ ತೊಗೊಂಡು ಮ್ಯಾಥ್ಸು, ರೀಸನಿಂಗು ಕ್ಲಾಸಸ್ ಸಿಗುತ್ತೆ. ಇಲ್ಲಿ PDF ಮೆಟೀರಿಯಲ್ಸಲ್ಲಿ ಪ್ರಾಕ್ಟೀಸ್ ಶೀಟ್ಸ್ ಸಿಗುತ್ತೆ ನಿಮಗೆ. ಸೊ GD ಟೆಸ್ಟ್ ಸಿರೀಸಲ್ಲಿ ಕೂಡ ನಿಮಗೆ ಮ್ಯಾಥ್ಸದು ಸಪ್ರೇಟು, GK ಸಪ್ರೇಟು, ಇಂಗ್ಲೀಷ್ ಸಪ್ರೇಟು, ರೀಸನಿಂಗ್ ಸಪ್ರೇಟು, ಹಿಂದಿ ಸಪ್ರೇಟು, ಸೆಕ್ಷನ್ ವೈಸ್ ಮಾರ್ಕ್ಸ್ ಕೂಡ ಇದ್ದಾವೆ, ಫುಲ್ ಟೆಸ್ಟ್ ಕೂಡ ಇದ್ದಾವೆ. ಸೊ ನೀವು ಯಾವ್ದು ಬೇಕಾದರೂ ಅಟೆಂಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಒಂದು ತರಗತಿಯಲ್ಲಿ 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 kg ಇದೆ. ಒಂದು ವೇಳೆ 33 kg ಮತ್ತು 39 kg ತೂಕದ 2 ವಿದ್ಯಾರ್ಥಿಗಳನ್ನು ತರಗತಿಗೆ ಸೇರಿಸಿದರೆ
24 ವಿದ್ಯಾರ್ಥಿಗಳ ಹೊಸ ಸರಾಸರಿ ತೂಕ ಎಷ್ಟು? ಸೊ ಇದನ್ನು ಕೂಡ ಡಿವಿಯೇಷನ್ ಮೆಥಡಿಂದನೂ ಮಾಡ್ಬೋದು, ಇಲ್ಲಾಂದರೆ ಫಾರ್ಮುಲಾ ಮೆಥಡಿಂದನೂ ಮಾಡ್ಬೋದು. ಸೊ ನಾನು ಡಿವಿಯೇಷನ್ ಮೆಥಡ್ ತೋರಿಸ್ತೀನಿ. ನಮಗೆ 22 ವಿದ್ಯಾರ್ಥಿಗಳ ತೂಕ ಎಷ್ಟಿದೆ? 42 kg ಇದೆ ಸರಾಸರಿ ತೂಕ. ಓಕೆ, ಇದಕ್ಕೇನು ತರ್ತಾರೆ? 33 kg ಇದ್ದೊಬ್ರು, 39 kg ಇದ್ದೊಬ್ರು ತರ್ತಾರೆ. ಸೊ 33 kg ಇದ್ದವನು ಬಂದರೆ ಎಷ್ಟು ಲಾಸ್ ಆಗುತ್ತೆ? 42ಕ್ಕಿಂತ 9 kg ಲಾಸ್ ಆಗುತ್ತೆ. ಓಕೆ, 39 ಬರೋದ್ರಿಂದ 42 kg ಎಷ್ಟು ಲಾಸ್ ಆಗುತ್ತೆ? 42ಕ್ಕಿಂತ 3 ಕಡಿಮೆ ತೊಗೊಂಡು ಬರ್ತಿದ್ದ ನಾವು, ಸೊ 3 ಮೈನಸ್ ಆಗುತ್ತೆ. ಸೊ ಟೋಟಲ್ ಆಗಿ ಎಷ್ಟು ಲಾಸ್ ಆಯಿತು? 9 ಮೈನಸ್ 12 ಲಾಸ್ ಆಯಿತು. ಎಷ್ಟು ಜನಕ್ಕೆ ಇದು ಲಾಸ್ ಆಯಿತು? 22 ಜನ ಇದ್ದವರು, ಇವರಿಬ್ರು ಬಂದಮೇಲೆ 24 ಜನ ಆಗ್ತಾರೆ. ಸೊ ಈ ಲಾಸನ್ನು 24 ಜನಕ್ಕೂ ಹಂಚಿಕೆ ಮಾಡಿ, 24 ಡಿವೈಡ್ ಮಾಡಿ. ಸೊ 24 ಒಂದಲೇ 0.8 120 ಆಗುತ್ತೆ, 5. ಸೊ 42 kgಲಿ 0.5 ಕಡಿಮೆ ಆಗುತ್ತೆ ಎವರೇಜು. ಸೊ 0.5 ಕಡಿಮೆ ಮಾಡಿದ್ರೆ 41.5 ಆನ್ಸರ್. ಸೊ ಈ ರೀತಿ ಡಿವಿಯೇಷನ್ ಮೆಥಡಿಂದ ನೀವು ಮಾಡ್ಬೋದು. ಫಾರ್ಮುಲಾ ಮೆಥಡಿಂದ ಮಾಡೋದಾದರೆ ನಾನು ನಿಮಗೆ ಜಸ್ಟು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ, ನೀವೇ ಅದನ್ನು ಮಾಡ್ಕೊಳ್ಳಿ. 22 ವಿದ್ಯಾರ್ಥಿಗಳ ಸರಾಸರಿ ತೂಕ 42 kg ಇದೆ. ಸೊ 22 × 42 ಮಾಡಿ, ಇದು ಟೋಟಲ್ ಸಿಗುತ್ತೆ ನಮಗೆ ಎಷ್ಟು? 22 ಎರಡಲೇ 44, 22 ನಾಲ್ಕಲೇ 88, 4 924 ಆಯಿತು. ಸೊ ಇವುಗಳಿಗೆ ಅದನ್ನು ಆ್ಯಡ್ ಮಾಡಿ, ಏನಂತಂದರೆ ಹೊಸ ಇಬ್ಬರು ಬರ್ತಾರಲ್ಲ 33 + 39 ಇವುಗಳನ್ನ ಆ್ಯಡ್ ಮಾಡಿ. ಸೊ ಎಷ್ಟಾಯಿತು? 33 + 39 ಅಂತಂದರೆ 30 30 60 63 72 ಆ್ಯಡ್ ಮಾಡಿ. ಸೊ 72 ಆ್ಯಡ್ ಮಾಡಿ, 2 4 6 7 9 996 ಆಯಿತು. ಸೊ ಇದು 996 ಆಗಿದೆ. ಎಷ್ಟು ಜನಕ್ಕೆ ಹಂಚಿಕೆ ಆಗಬೇಕಿದು? 24 ಜನಕ್ಕೆ. 22 ಜನ ಇದ್ದಿದ್ದು ಇವರಿಬ್ಬರು ಬಂದಮೇಲೆ 24 ಆಗುತ್ತೆ. ಸೊ /24 ಮಾಡಿ, ಆನ್ಸರು ಅದೇ ಬರುತ್ತೆ, 41.5 ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಿ ನೀವು ಸ್ವಂತ. 12ನೇ ಪ್ರಶ್ನೆ, ಒಂದು ಕೆಲಸವನ್ನು X1 X2 ಮತ್ತು X3 ಮೂವರು ಕ್ರಮವಾಗಿ 90 45 67.5 ದಿನಗಳಲ್ಲಿ ಮಾಡಬಲ್ಲರು. ಮೂವರು ಒಟ್ಟಿಗೆ ಕೆಲಸವನ್ನು ಶುರು ಮಾಡಿದರು, ಆದರೆ ಕೆಲಸವನ್ನು ಪೂರ್ಣಗೊಳ್ಳುವ 13.5 ದಿನಗಳ ಮುಂಚೆ X2 ಹೊರಟು ಹೋದನು. ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸವು ಸಂಪೂರ್ಣಗೊಂಡಿತು? ನೋಡೋಣ. X1 90 ದಿನದಲ್ಲಿ, X2 45 ಡೇಸಲ್ಲಿ, X3 67.5 ಡೇಸಲ್ಲಿ ಮಾಡಿದ್ದಾರೆ. ಸೊ ಈ 67.5 ಇದನ್ನ ನೀವು ಇದು ಏನದು ಫ್ರ್ಯಾಕ್ಷನ್ಗೂ ಕನ್ವರ್ಟ್ ಮಾಡ್ಕೋಬೋದು. ಸೊ 0.5 ತೆಗೆದ್ರೆ ಇಲ್ಲಿ ಕೆಳಗಡೆ 10 ಬರುತ್ತೆ. ಸೊ 2 ಒಂದಲೇ 2 ಸಾರಿ 5ರಿಂದ ಭಾಗ ಹೊಡಿಬೋದು. 5 ಒಂದಲೇ 5 ಎರಡಲೇ 5 ಒಂದಲೇ 5 17 ಉಳಿಯುತ್ತೆ. 5 ಮೂರಲೇ 15 5 5ಲೇ 25. ಸೊ 135/2 ಬರುತ್ತೆ. ಸೊ ಈಗ ನೀವು ಇವುಗಳ ಲಸ ತಗೊಳ್ಳಿ. 90 45 135 ಲಸ 135 45 90 15ರಿಂದ ಭಾಗ ಹೋಗುತ್ತೆ. ಸೊ ಹಾಗಾಗಿ ಇವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆನೇ ಲಸ ಆಗ್ಬಿಡುತ್ತೆ. ಸೊ 135 ಲಸ ಆಗ್ಬಿಡುತ್ತೆ. ಸೊ 90 ಎಷ್ಟಲೇ 135 ಬರುತ್ತೆ? ಇದು 9 ಕ್ಷಮಿಸಿ, 135 ಕಾಮನ್ ಇದೆ. ಓಕೆ, ಸೊ 135 ಕಾಮನ್ ಇದ್ದಾಗ ನೆಕ್ಸ್ಟು 90 45 ಮತ್ತು 135ರದ್ದು ಲಸ 135 ಇದೆ. ಸೊ 45ರಿಂದನೂ ಹೋಗಬೇಕು, 90ರಿಂದನೂ ಹೋಗಬೇಕು. ಸೊ 1350 ಬರುತ್ತೆ. 1350 ಬಂದಾಗ ಇಲ್ಲೇನಾಗುತ್ತೆ? ಇಂಟು 10, ಇಲ್ಲಿ ತೆಳಗಡೆ 2 ಇದನ್ನು ಹೋಗಿಸ್ಬೇಕಲ್ವ ನಾವು. ಸೊ ನೋಡಿ 135/2 ಇದನ್ನು ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ = 1350 ಬರುತ್ತೆ. ಇದರಲ್ಲಿ 20 ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ 2 ಒಂದಲೇ 2 ಹತ್ತಲೇ 1350 ಬರುತ್ತೆ. ಸೊ ಇಲ್ಲಿ ಇದರ ಎಫಿಷಿಯನ್ಸಿ ಎಷ್ಟಾಯಿತು? 25. ಸೊ 45 ಇಂಟು ಎಷ್ಟು ಮಾಡಿದ್ರೆ 1350 ಬರುತ್ತೆ? 45 ಇಂಟು 3 5ಲೇ 15 3 4ಲೇ 12. ಸೊ 135. 45 3ಲೇ 135. ಸೊ 0. 90ರದ್ದು ಈ 9 ಆಯಿತು. ಹಾಂ 15 ಬಂತು. ಈ 0 ಹೋಗುತ್ತೆ, 15 ಬರುತ್ತೆ. ಸೊ 90 135 ಮಾಡಿದ್ರೆ 1.5 ಬರುತ್ತೆ. ಸೊ 1350 ಮಾಡಬೇಕು. ಸೊ 1350 LCM ಇದು ಟೋಟಲ್ ವರ್ಕು ಸಿಕ್ತು ನಮಗೆ.
ಸೊ X1 X2 X3 ಇದೂ ಸಿಕ್ತು ನಮಗೆ ಎಫಿಷಿಯನ್ಸಿನು 15 30 20 ಅಂತ. ನೆಕ್ಸ್ಟ್ ಏನು ಕೇಳಿದರೆ ಕೆಲಸ ಪೂರ್ಣಗೊಳ್ಳುವ 13.5 ದಿನಗಳ ಮುಂಚೆ X2 ಹೊರಟು ಹೋದ. ಸೊ ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಈಗ ಅವ್ರು ಎಷ್ಟೋ ದಿನ ಕೆಲಸ ಮಾಡ್ತಾರೆ, ಅದು ಎಷ್ಟು ದಿನ ಅಂತ ಗೊತ್ತಿಲ್ಲ. ಇಲ್ಲಿ ಇಷ್ಟು ದಿನ ಎಲ್ಲರೂ ಕೂಡಿ X1 X2 X3 ಮಾಡ್ತಿರ್ತಾರೆ. ಇಲ್ಲಿ ಬರೋ ತನಕ ಕೆಲಸ X3 ಮಾಡ್ತಿರ್ತಾನೆ. ಈಗ ಇಷ್ಟು ಕೆಲಸ ಪೂರ್ಣಗೊಳ್ಳುವ ಮುಂಚೆಯೇ 13.5 ದಿನ ಮುಂಚೆ X2 ಬಿಟ್ಟು ಹೋಗ್ತಾನಂತೆ. 13.5 ದಿನ ಮುಂಚೆ X2 ಬಿಟ್ಟು ಹೋಗ್ತಾನೆ. ಸೊ ಇಲ್ಲಿ X1 X2 ಅಷ್ಟೇ ಮಾಡ್ತಾರೆ ಕೆಲಸ. ಇಲ್ಲ ಈ 13.5 ದಿನನೂ ಕೆಲಸ ಮಾಡಿದ್ರೆ ಎಷ್ಟು ಯೂನಿಟ್ ಜಾಸ್ತಿ ಮಾಡ್ತಾನೆ X2 ಎಷ್ಟು ಯೂನಿಟ್ ಜಾಸ್ತಿ ಮಾಡ್ತಾನೆ, ಅವನು X2ದು ಎಫಿಷಿಯನ್ಸಿ ಎಷ್ಟಿದೆ, ಈ 30 ಇದೆ. ಸೊ 13.5 ಇಂಟು 30 ಮಾಡಿದ್ರೆ ಈ 0 ಈ ಪಾಯಿಂಟ್ ಹೋಗುತ್ತೆ. 3 5 15 3 3 9 1 10 3 1 3 405 ಯೂನಿಟ್ ಕೆಲಸ ಜಾಸ್ತಿ ಮಾಡ್ತಾನೆ. ಸೊ 405 ಯೂನಿಟ್ ಕೆಲಸ ಜಾಸ್ತಿ ಮಾಡಿ 3ರಿಂದನೂ ಅದನ್ನು ಡಿವೈಡ್ ಮಾಡಿ. ಸೊ 405 ಯೂನಿಟ್ ಕೆಲಸ ಜಾಸ್ತಿ ಮಾಡ್ತಾನೆ ಅವನಿದ್ದಿದ್ರೆ. ಅವನು ಇಲ್ಲಿ ಕೆಲಸ ಮಾಡಿಲ್ಲ, 13.5 ದಿನ ಕೆಲಸ ಇಲ್ಲಿಗೆ ಮುಗಿಯುತ್ತೆ ಅಂತಂದರೆ, ಕೆಲಸ ಇಲ್ಲಿ ಕ್ಲೋಸ್ ಆಗುತ್ತೆ ಅಂತಂದರೆ ಅವನು ಇಲ್ಲಿ ಬಿಟ್ಟು ಹೋಗಿರ್ತಾನೆ. ಸೊ ಇಲ್ಲ ಇಲ್ಲಿನೂ ಕೆಲಸ ಮಾಡಿದಾನೆ ಅಂತ ಅಂದ್ಕೊಂಡ್ರೆ ಎಷ್ಟು ಯೂನಿಟ್ ಕೆಲಸ ಜಾಸ್ತಿ ಮಾಡ್ತಾನೆ, ನಾನು ಈಗಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೇನೆ ನಿಮಗೆ. 400 ಎಷ್ಟು ಹೇಳಿದ್ದೆ ನಾನು ನಿಮಗೆ, 405 ಅಂತ ಹೇಳಿದ್ದೆ. ಸೊ 405 ಯೂನಿಟ್ ಜಾಸ್ತಿ ಆಗುತ್ತೆ ಕೆಲಸ ಮಾಡ್ತಾನೆ, ಅಕಸ್ಮಾತ್ ಅವ್ನು ಮಾಡಿದ್ದಾನೆ ಅಂತ ಅಂದ್ಕೊಂಡ್ರೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎಲ್ಲ ಕಡೆನೂ 3 ಜನಕ್ಕೆ ಕೂಡಿ ಕೆಲಸ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅವ್ನು ಎಕ್ಸ್ಟ್ರಾ ಕೆಲಸ ಮಾಡಿದ್ದು ಆ್ಯಡ್ ಮಾಡಿದೆ. 5 5 1755 1755 ಈಗ ಟೋಟಲ್ ವರ್ಕ್ ಐತಿದು. ಇದನ್ನ ಎಷ್ಟು ದಿನಗಳಲ್ಲಿ ಪೂರ್ತಿ, ಹಾಗಾದರೆ ಎಷ್ಟು ದಿನಗಳಲ್ಲಿ ಕೆಲಸ ಸಂಪೂರ್ಣಗೊಂಡಿತ್ತು ಅಂತ ಕೇಳಿದ್ದಾರೆ. ಸೊ ಉಳಿದ ಕೆಲಸ ಕೇಳಿಲ್ಲ ಅವರು, ಪೂರ್ಣ ಕೆಲಸ ಕೇಳಿದ್ದಾರೆ. ಸೊ ಪೂರ್ಣ ಕೆಲಸ ಅಂತಂದರೆ ಅದೇ 3 ಜನ ಸೇರಿಸಿ ಎಷ್ಟು ನೋಡಿ, 20 + 30 50 75 ಆಯಿತು. ಸೊ /75. ಸೊ 75 ಮಾಡಿದ್ರೆ ಎಷ್ಟು ಬರುತ್ತೆ ಉತ್ತರ? 25 3 25ರಿಂದ ಹೋಗುತ್ತಾ ಅಥವಾ 5ರಿಂದ ಸಾಲ್ವ್ ಮಾಡೋಣ ಫಸ್ಟು. 5 1 5 5 15 ಓಕೆ. 5 3 15 2 ಉಳಿತು. 5 5 5 1 17 1 ಒಂದು ಸೆಕೆಂಡ್ ಇರಿ ನಿಮ್ಗೆ ತೋರಿಸ್ತೀನಿ. 15 ಇದೆ ಇದು, 15 ಓಕೆ. 15 1 15 15 2 30 1755 ಬರುತ್ತಲ್ವಾ? ಓಕೆ 1755 20 + 30 50 65 ಬರುತ್ತೆ. ಕ್ಷಮಿಸಿ, ಇದು 65 ಬರುತ್ತೆ. ಇದು 65 ಬರುತ್ತೆ. ನಾನು 75 ಅಂತ ಕ್ಯಾಲ್ಕುಲೇಟ್ ಮಾಡಿದೆ. ಸೊ ಇದು 65 ಬರುತ್ತೆ. 5ರಿಂದ ಹೋಗುತ್ತೆ. 5 1 5 3 13 ಇಲ್ಲಿ ಮೇಲಿಂದ ಎಷ್ಟು ಹೋಗುತ್ತೆ? 5 5 3 15 5 5 5 1 ಓಕೆ. ಇದು 13ರಿಂದ ಭಾಗ ಹೊಡಿದೆ. 13 1 13 2 26 26 ಅಂತಂದರೆ 5 ಉಳಿತು. 13 ಇದು 26 ಅಂತಂದರೆ 5 ಉಳಿತು. 13 7 51 ಅಲ್ವಾ? ಸಾರಿ 26 ಅಂತಂದರೆ ಒಂದು ಸೆಕೆಂಡ್ ಇರಿ. 5 3 15 5 5 21 5 5 ಓಕೆ. 13 2 26. ಸೊ 35ರಲ್ಲಿ 26 ಕಳೆದ್ರೆ 9 ಬರುತ್ತೆ. ಸೊ 91 ಬರುತ್ತೆ. ಈಗ 13 7 91 ಸರಿಯಾಗಿದೆ. 27 ದಿನಗಳು ಕರೆಕ್ಟ್ ಆಗಿದೆ. ನಾನಲ್ಲಿ 13 2 26 35ರಲ್ಲಿ 26 ಕಳೆದ್ರೆ 5 ಅಂತ ಹೇಳಿದೆ, ಅದು 5 ಅಲ್ಲ 9. 35ರಲ್ಲಿ 26 ಕಳೆದ್ರೆ 9 ಬರುತ್ತೆ. ಸೊ 91 ಆಗುತ್ತೆ. 13 7 91 27 ದಿನಗಳು ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಒಂದು ಬಸ್ 300 ಕಿಲೋಮೀಟರ್ ದೂರದಲ್ಲಿ ತನ್ನ ಗಮ್ಯವನ್ನು ತಲುಪಲು ತನ್ನ ನಿಗದಿತ ವೇಳೆಯಿಂದ 60 ನಿಮಿಷಗಳಷ್ಟು ತಡವಾಗಿ ಹೊರಟಿದ್ದು, ತನ್ನ ಎಂದಿನ ಸಮಯಕ್ಕೆ ಸರಿಯಾಗಿ ತಲುಪಲು ವೇಗವನ್ನು ಎಂದಿನ ವೇಗಕ್ಕಿಂತ 10 ಕಿಲೋಮೀಟರ್ ಹೆಚ್ಚಿಸಿತು. ಹಾಗಾದರೆ ಬಸ್ಸಿನ ಎಂದಿನ ವೇಗ ಎಷ್ಟು, ಅಂದರೆ ಹಿಂದಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಸೊ 300 ಕಿಲೋಮೀಟರ್ ದೂರದಲ್ಲಿ ತನ್ನ ಗಮ್ಯವನ್ನು ತಲುಪಲು ತನ್ನ ನಿಗದಿತ ವೇಳೆಯಿಂದ 60 ನಿಮಿಷ ತಡವಾಗಿ ಹೊರಟಿದೆ ಅಂತೆ. ಸೊ ಹಳೆಯದು ಮತ್ತು ಹೊಸದಕ್ಕೆ ಎಷ್ಟು 60 ನಿಮಿಷ ಗ್ಯಾಪ್ ಇದೆ ಟೈಮಲ್ಲಿ. ಸೊ ಟೈಮ್ ಫಾರ್ಮುಲಾ ಏನಿದೆ ನಿಮಗೆ ಗೊತ್ತೇ ಇದೆ, ಡಿಸ್ಟನ್ಸ್ ಬೈ ಸ್ಪೀಡ್ ಅಲ್ವಾ?
ಸೊ ಮೊದಲಿನ ಸ್ಪೀಡು ಮೊದಲು ಎಷ್ಟು ಡಿಸ್ಟೆನ್ಸ್ ಇತ್ತು 300 ಕಿಲೋಮೀಟರ್ ಇತ್ತು. ಸೊ ಮೊದಲಿನ ಸ್ಪೀಡಲ್ಲಿ ಹೋಗಿದ್ರೆ ಮೊದಲಿನ ಸ್ಪೀಡು ಏನು ಅನ್ಕೊಳ್ಳೋಣ ನಾವು, ಎಂದಿನ ಸ್ಪೀಡು ಎಕ್ಸ್ ಅನ್ಕೊಳ್ಳೋಣ. ಸೊ ಎಕ್ಸ್ ಅನ್ಕೊಳ್ಳೋಣ. 300/x ಮೊದಲನೇ ಸ್ಪೀಡಲ್ಲಿ ಹೋಗಿದ್ರೆ ಹಳೆ ಸ್ಪೀಡ್ಗಿಂತ ಎಷ್ಟು 60 ನಿಮಿಷ ಬೇಗ ಹೋಗ್ಬೋದಿತ್ತು, ಅಂದರೆ ಕರೆಕ್ಟಾಗಿ ಹೋಗ್ಬೋದಿತ್ತು. ಈಗ ಮತ್ತೆ ಏನು ಮಾಡ್ತಿದ್ದಾರೆ, -300/x ಪ್ಲಸ್ ಸ್ಪೀಡ್ ಎಷ್ಟು ಹೆಚ್ಚಾಗಿದೆ, 10 ಕಿಲೋಮೀಟರ್ ಹೆಚ್ಚಿಸಿದಾರಂತೆ. ಸೊ ಎಕ್ಸ್ ಪ್ಲಸ್ 10. ಈ ಎರಡು ಟೈಮ್ ನಡುವೆ ಎಷ್ಟು ಡಿಫರೆನ್ಸ್ ಇದೆ, 60 ನಿಮಿಷ ಇದೆ. 60 ನಿಮಿಷ ಇದ್ದಿದ್ದು ಇಲ್ಲೆಲ್ಲ km/h ಇರೋದ್ರಿಂದ ಇದನ್ನು 1 ಅವರ್ಗೆ ಕನ್ವರ್ಟ್ ಮಾಡಿದ್ರೆ 1 ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸ್ ನ ಬೆಲೆ ಸಿಗುತ್ತೆ. ಸೊ ಎಕ್ಸ್ ಬೆಲೆ ಸಿಕ್ಕಾಗ ನೀವು ಆನ್ಸರ್ ಮಾಡ್ಬೋದು. ಬಟ್ ಇದನ್ನ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನೀವು ಆಪ್ಷನ್ ಮೆಥಡ್ ಇಂದ ಇದನ್ನ ಎಲಿಮಿನೇಷನ್ ಮಾಡ್ಕೋಬಹುದು. ಸೊ ಎಕ್ಸ್ ಅನ್ನ 40 ಕಿಲೋಮೀಟರ್ ಅನ್ಕೊಂಡ್ರೆ ಇಲ್ಲಿ 50 ಬರುತ್ತೆ. ಸೊ ಇಲ್ಲಿ 40 ಮಾಡಿದ್ರೆ ಎಷ್ಟು ಬರುತ್ತೆ, ಇದು 4ರಿಂದ ಭಾಗ ಹೋಗಲ್ಲ, 1 ಬರ್ಬೇಕು ಇಲ್ಲಿ ಉತ್ತರ. ಸೊ ಅಂತ ಸಂಖ್ಯೆನ ಇಲ್ಲಿ ಎಕ್ಸ್ ಅನ್ನ ಆಯ್ಕೆ ಮಾಡಿ. ಸೊ ಎಕ್ಸ್ ಅನ್ನ 60 ಅನ್ಕೊಂಡ್ರೆ 65 ಬರುತ್ತೆ, ಇಲ್ಲಿ 70 ಬರುತ್ತೆ. ಸೊ 300/30 ನೋಡಿ, ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಇದನ್ನ ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಬಟ್ ಸಾಲ್ವ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿ. ಇಲ್ಲಿ ಏನ್ ಮಾಡಿ, ಕೇವಲ ನಾವು ಎಕ್ಸ್ ಬೆಲೆ ಇಲ್ಲಿ ಚೆಕ್ ಮಾಡ್ತಾ ಹೋಗಿ. 40 ಇಟ್ಕೊಂಡ್ರೆ ಇಲ್ಲಿ 40 ಬರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ 10 ಇದೆ 50 ಬರುತ್ತೆ. ಈ 0 ಹೋಯ್ತು, 5 ಅಂದ್ಲೆ 5 ಆರ್ಲೆ, ಈ 0 ಹೋಯ್ತು. ಇದು 30/4 ಇಲ್ಲಿ ಪಾಯಿಂಟ್ ಅಲ್ಲಿ ಬರುತ್ತೆ ಎಷ್ಟು ಆನ್ಸರ್. ಬಟ್ ಈ ಪಾಯಿಂಟ್ 7.5 - 6 ಮಾಡಿದ್ರೆ 1 ಬರಲ್ಲ. ಸೊ ಹಾಗಾಗಿ 40 ಉತ್ತರ ಅಲ್ಲ, ಇದು ಹೋಯ್ತು. ನೆಕ್ಸ್ಟ್, ಸೊ ಅದೇ ಎಕ್ಸ್ ಜಾಗದಲ್ಲಿ 60 ಇಟ್ಟು ಚೆಕ್ ಮಾಡಿ, 60. ಸೊ ಈ 0 ಹೋಯ್ತು, ಇಲ್ಲಿ 5 ಬರುತ್ತೆ, ಇಲ್ಲಿ 60 ಇದ್ದಿದ್ದೇನಾಗುತ್ತೆ, ಇದು 70 ಆಗುತ್ತೆ. ಸೊ 30/7 ಇಲ್ಲಿ ಪಾಯಿಂಟ್ ಅಲ್ಲಿ ಉತ್ತರ ಬರುತ್ತೆ, ಇಲ್ಲಿ ಪಾಯಿಂಟ್ ಅಲ್ಲಿ ಇಲ್ಲ. ಸೊ ಇದು 60 ಕೂಡ ಆಗೋದಿಲ್ಲ. ಸೊ ಎಕ್ಸ್ ಜಾಗದಲ್ಲಿ 50 ಇಟ್ಟು ಟ್ರೈ ಮಾಡಿ, ಇಲ್ಲಿ 50, ಇಲ್ಲಿ 50 + 10 ಅಂದ್ರೆ 60. ಇದೊಂದು ಹೋಯ್ತು, 5 ಆರ್ಲೆ 30, ಈ 0 ಹೋಯ್ತು, 6 5 30, 6ರಲ್ಲಿ 5 ಕಳೆದ್ರೆ 1. ಸೊ ಹಂಗಾಗಿ 50 ಸರಿಯಾದ ಉತ್ತರ. ನೀವು 30 ಕೂಡ ಚೆಕ್ ಮಾಡಿ, 30 ಕೂಡ ಅಷ್ಟು ಬರಲ್ಲ. ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತು, 50 ಕಿಲೋಮೀಟರ್ ಆಯ್ತು. ಎಕ್ಸ್ = 50 ಕಿಲೋಮೀಟರ್. ನೀವು ಇಕ್ವೇಶನ್ ಸಾಲ್ವ್ ಮಾಡಿದ್ರು ಇದು x² ಪ್ಲಸ್ ಈ ರೀತಿ ಬರುತ್ತೆ. ಸೊ ಹಂಗಾಗಿ ಇಲ್ಲೇನೆ ಏನದು ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ಆನ್ಸರ್ನ ಆಪ್ಷನ್ ಮೆಥಡ್ ಇಂದ ಕಂಡುಹಿಡಬೇಕು ನೀವು. ಇದು ಯಾಕೆ 300/x - 300/x + 10 ಮಾಡಿದೀವಿ ಅಂತ ಗೊತ್ತೈತಲ್ವಾ. ಇದು ಟೈಮ್, ಮೊದಲಿನ ಸ್ಪೀಡಲ್ಲಿ ಮತ್ತೆ ಈಗಿನ ಸ್ಪೀಡಲ್ಲಿ ಹೋದ್ರೆ 1 ಅವರ್ ಟೈಮು ಗ್ಯಾಪ್ ಇದೆ ಇಬ್ಬರದು. ಸೊ ಈ ಟೈಮ್ ಉಳಿಸೋಕ್ಕೋಸ್ಕರನೇ ಅವನು ಜಾಸ್ತಿ ಸ್ಪೀಡಲ್ಲಿ ಹೋಗಿರ್ತಾನೆ. ಅರ್ಥ ಆಯ್ತಲ್ವಾ. 14ನೇ ಪ್ರಶ್ನೆ, ಒಂದು ಗೋಳದ ತ್ರಿಜ್ಯವು 3.5 ಸೆಂಟಿಮೀಟರ್ ಇದೆ. ಆ ಗೋಳದ ಒಟ್ಟು ಮೇಲ್ಮೈ ವಿಸ್ತೀರ್ಣ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ, TSA. ಎದ್ರದ್ದು ಗೋಳದು ಸ್ಪೇರ್ದು. ಸೊ ರೇಡಿಯಸ್ ಕೊಟ್ಟಿದ್ದಾರೆ. ಸೊ TSA ಫಾರ್ಮುಲಾ ಏನಿದೆ, 4πr². ಸೊ 4 22/7 × r² ಎಷ್ಟಿದೆ, 3.5 ಇದೆ. ಸೊ ಅದನ್ನು 35 ಅಂದರೆ ಕೆಳಗಡೆ 10 ಬರುತ್ತೆ ಪಾಯಿಂಟ್ ಬದಲು. 7 1 7 5 5 1 5 2 2 1 2 2 2 11 2 5 5 1 5 7. ಸೊ 2 × 11 × 7 ಆಯಿತು. ಸೊ 11 7 77. ಸೊ 77 × 2 ಮಾಡಿದ್ರೆ 2 7 14, 2 7 14 1 15 154 ಬಂತು. ಸೊ ಇದೇನು ಜಸ್ಟ್ ಫಾರ್ಮುಲಾ ಹಾಕಿ ಆನ್ಸರ್ ಕಂಡುಹಿಡಿಯೋದು ಅಷ್ಟೇ ಇದೆ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿದ್ರೆ ನೀವು ಬೇಗ ಆನ್ಸರ್ನ ಮಾಡ್ಬೋದು. ಸೊ ಕ್ಯಾಲ್ಕುಲೇಷನ್ ಅಷ್ಟೇ ಇದೆ, ಇದನ್ನು ನೀವು ಮಾಡಿ. ಒಬ್ಬಾತ ₹1 35 ಮಾವಿನ ಹಣ್ಣುಗಳನ್ನು ಖರೀದಿಸಿದನು. ಅವನು 30% ನಷ್ಟ ಅನುಭವಿಸಿದರೆ ಆತ ₹1 ಎಷ್ಟು ಮಾವಿನ ಹಣ್ಣುಗಳು ಮಾರಾಟ ಮಾಡಿದ್ದಾನೆ. ನೋಡಿ, ನಿಮಗೆ ಪ್ರೈಸು ಯಾವಾಗಲೂ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಅವೆರಡು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಸೊ ಹೆಂಗಂತಂದರೆ ಪ್ರೈಸ್ ಜಾಸ್ತಿ ಆದರೆ ಕ್ವಾಂಟಿಟಿ ಕಡಿಮೆ ಸಿಗುತ್ತೆ. ಈಗ ₹10ಗೆ 4 ಮಾವಿನ ಹಣ್ಣು ಸಿಗ್ತಿದೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ₹15 ಆದರೆ ನಿಮ್ಮ ಹತ್ರ ₹10 ಇದೆ. ಒಂದು ಮಾವಿನ ಹಣ್ಣಿಗೆ ₹15 ಆದರೆ ಪ್ರೈಸ್ ಜಾಸ್ತಿ ಆದರೆ ಸೊ ಕಡಿಮೆ ಸಿಗ್ತವೆ, ಇಲ್ಲಿ ಬರೀ 3 ಸಿಗುತ್ತೆ. ಸೊ ಹೀಗೆ ಕ್ವಾಂಟಿಟಿ ಮತ್ತು ಪ್ರೈಸ್ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ ಅಂತಂದರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ. ಸೊ ಯಾವ ಎರಡು ಕ್ವಾಂಟಿಟಿ ನಡುವೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಸಂಬಂಧ ಇರುತ್ತಲ್ಲ, ಅವುಗಳ ರೇಷಿಯೋ ಕೂಡ ಉಲ್ಟಾ ಆಗ್ತಿರುತ್ತೆ. ಸೊ ಈಗ ನಾವು ಪ್ರೈಸಲ್ಲಿ ಏನಾಗಿದೆ, ಅವನಿಗೆ 30% ನಷ್ಟ ಆಗಿದೆ. ಸೊ ಪ್ರೈಸ್ದು ಏನಿದೆ ರೇಷಿಯೋ 100 ಇದ್ದಿದ್ದು ₹70ಗೆ ಮಾರಿದ್ದಾನೆ.
ಇದು ಕಾಸ್ಟ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸ್. ಸೊ ಕ್ವಾಂಟಿಟಿಯಲ್ಲಿ ಏನಾಗುತ್ತೆ, 100 ರೂಪಾಯಿಗೆ ಎಷ್ಟು, ಈ 0 ಹೋದರೆ 10ರಿಂದ 7, ಇದು ಪ್ರೈಸ್ದು ರೇಷಿಯೋ ಬಂತು. ನಮಗೆ ಕ್ವಾಂಟಿಟಿ ರೇಷಿಯೋ ಕಂಡುಹಿಡೀರಿ, ಉಲ್ಟಾ ಬರುತ್ತೆ. ಇದ್ರದ್ದು ಏನು ರೇಷಿಯೋ ಇರುತ್ತೆ ಅದ್ರದ್ದು ಉಲ್ಟಾ. ಸೊ 7:10 ಆಗುತ್ತೆ. ಈ 7ನ ಬೆಲೆ ಅವ್ರು ಕೊಟ್ಟಿದ್ದಾರೆ ಎಷ್ಟು, 1 ರೂಪಾಯಿಗೆ ಅವನು 35 ಹಣ್ಣುಗಳನ್ನು ಖರೀದಿಸಿದನು. ಸೊ CP ಎಷ್ಟು, 7 ಇಂಟು 35 ಆಯಿತು. ನಮ್ಗೇನು ಕೇಳಿದ್ದಾರೆ, ಎಷ್ಟು ಮಾವಿನ ಹಣ್ಣುಗಳು ಮಾರಾಟ ಮಾಡಿದ್ದಾರೆ. ಸೊ 10 ಯೂನಿಟ್ನ ಬೆಲೆ ನಾವು ಕಂಡುಹಿಡಬೇಕು. ಸೊ 10 ಯೂನಿಟ್ ಬೆಲೆ ಎಷ್ಟಾಯಿತು, 10 ಇಂಟು 35 ಡಿವೈಡ್ ಬೈ 7, 7 1 7 5 5 10 50 ಸರಿಯಾದ ಉತ್ತರ. ಸೊ 50 ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್, 16ನೇ ಪ್ರಶ್ನೆ. ಒಂದು ಕುರ್ಚಿಯ ನಮೂದಿತ ಬೆಲೆಯು ಅದರ ಅಸಲು ಬೆಲೆಗಿಂತ -20 ಹೆಚ್ಚಾಗಿದೆ. ಒಂದು ವೇಳೆ ಆ ಕುರ್ಚಿಯ ಮೇಲೆ 20 ರೂಪಾಯಿ ರಿಯಾಯಿತಿ ನೀಡಿದ ನಂತರ ಅದನ್ನು 220ಕ್ಕೆ ಮಾರಾಟ ಮಾಡಿದ್ದಾರೆ. ಸೊ ಅಸಲು ಬೆಲೆಗಿಂತ 20 ರೂಪಾಯಿ ಹೆಚ್ಚು ಮಾಡಿದಾರಂತೆ. CPಗಿಂತ MP 20% ಹೆಚ್ಚಿದೆ. ಸೊ 100 ಇದ್ರೆ 120% ಇದೆ. ಬಟ್ MP ಇಲ್ಲಿ ಎಷ್ಟು, 220 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ. ಕುರ್ಚಿಯ ಮೇಲೆ 20 ರೂಪಾಯಿ ರಿಯಾಯಿತಿ ನೀಡಿದ ನಂತರ ಅದನ್ನು 220ಕ್ಕೆ ಮಾರಾಟ ಮಾಡ್ತಾರಂತೆ. ಸೊ MP ಎಷ್ಟಿರುತ್ತೆ ಹಾಗಾದರೆ, 240 ರೂಪಾಯಿ MP ಇರುತ್ತೆ. ಅದನ್ನು 20 ರೂಪಾಯಿ ರಿಯಾಯಿತಿ ಕೊಟ್ಟರೆ 220 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಸೊ ಹಾಗಾದರೆ 120 ಯೂನಿಟ್ನ ಬೆಲೆ 240 ಇತ್ತು. ಸೊ ನಮಗೆ CP ಕಂಡುಹಿಡೀರಿ. ಅವಾಗ 120 ಯೂನಿಟ್ನ ಬೆಲೆ 240 ಇದೆ. ನಮಗೆ 100 ಯೂನಿಟ್ನ ಬೆಲೆ ಎಷ್ಟಾಯಿತು, 120, 240. ಸೊ 100 ಇಂಟು 2 ಮಾಡಿದ್ರೆ 200 ಬರುತ್ತೆ. ಸೊ CP ಬೆಲೆ ಎಷ್ಟು ಬಂತು, 200 ರೂಪಾಯಿ ಬಂತು. ಸೊ 200 ರೂಪಾಯಿ ವಸ್ತುವನ್ನು 220 ರೂಪಾಯಿಗೆ ಸೆಲ್ ಮಾಡಿದ್ದಾರೆ. ಸೊ 20 ರೂಪಾಯಿ ಲಾಭ ಬಂತು ಎಷ್ಟಕ್ಕೆ, 200ಕ್ಕೆ. ನಮಗೆ ಶೇಕಡಾವಾರು ಲಾಭ ಕೇಳಿದರೆ ಇಂಟು 100. ಸೊ 2 1 2 10% ಲಾಭ ಬರುತ್ತೆ. ಸೊ 10% ಇಸ್ ದ ಕರೆಕ್ಟ್ ಆನ್ಸರ್. 17ನೇ ಪ್ರಶ್ನೆ. ಅಂಕಿತ್ ಒಂದು ವಸ್ತುವನ್ನು -10% ನಷ್ಟದಲ್ಲಿ ಮಾರುತ್ತಾನೆ. ಅಂಕಿತ್ ಒಂದು ವಸ್ತುವನ್ನು -10% ನಷ್ಟದಲ್ಲಿ ಮಾರುತ್ತಾನೆ. ಒಂದು ವೇಳೆ ಅದನ್ನು -30% ಕಡಿಮೆ ಬೆಲೆಗೆ ಖರೀದಿಸಿ 26% ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ದರೆ ಅವನ ಲಾಭವು -10 ಆಗಿರ್ತಿತ್ತು. ಹಾಗಾದರೆ ಆ ವಸ್ತುವಿನ ಅಸಲು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಏನು ಕೊಟ್ಟಿದ್ದಾರೆ, ಒಂದು ವಸ್ತುವನ್ನು -10% ನಷ್ಟದಲ್ಲಿ ಮಾರ್ತಾನಂತೆ. ಸೊ CP SP ರೇಷಿಯೋ ಎಷ್ಟಿದೆ, 100 ರೂಪಾಯಿ ತೊಗೊಂಡಿದ್ದು 10% ನಷ್ಟದಲ್ಲಿ ಮಾರಿದ್ರೆ ಎಷ್ಟು, 90 ರೂಪಾಯಿಗೆ ಮಾರಿರ್ತಾನೆ. ಓಕೆ, ಒಂದು ವೇಳೆ ಅದನ್ನು -30% ಕಡಿಮೆ ಬೆಲೆಗೆ ಖರೀದಿಸಿದ್ರೆ, ಸೊ ಖರೀದಿಸಿದಷ್ಟು 30 ರೂಪಾಯಿ ಕಡಿಮೆ ಬೆಲೆಗೆ, ಅಂದರೆ 30% ಕಡಿಮೆ ಬೆಲೆಗೆ, 100 ರೂಪಾಯಿ ಇದ್ದಿದ್ದು 30% ಅಂತಂದರೆ 70 ರೂಪಾಯಿ ಕಡಿಮೆ ಬೆಲೆಗೆ ಖರೀದಿಸಿದ್ರೆ 26% ಕಡಿಮೆ ಬೆಲೆಗೆ ಮಾರಾಟ ಮಾಡಿದರೆ, ಸೊ ನೋಡೋಣ, ಅವನ ಲಾಭವು -10 ಆಗುತ್ತಿತ್ತು. ಸೊ 70 ರೂಪಾಯಿಗೆ 10% ಲಾಭ ಆಗ್ತಿತ್ತು. ಸೊ 110 / 70, 100 ಮಾಡಿ, ಇವೆರಡು 0 ಹೋಯಿತು. ಸೊ 77 ರೂಪಾಯಿ ಆಯಿತು. ಇವೆರಡರ ನಡುವೆ ಎಷ್ಟು ಡಿಫ್ರೆನ್ಸ್ ಇದೆ, 90 23 ಯೂನಿಟ್ ಡಿಫ್ರೆನ್ಸ್ ಇದೆ ಅಲ್ವಾ. ಸಾರಿ, 13 ಯೂನಿಟ್ ಡಿಫ್ರೆನ್ಸ್ ಇದೆ. ಈ 13 ಯೂನಿಟ್ನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅವರು, ಮೊದಲ SPಗೆ ಈಗ ಮೊದಲ ಎಷ್ಟು ಮಾರಿರ್ತಾನಲ್ಲ ಅದಕ್ಕಿಂತ 26% ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರಂತೆ. ಸೊ 13 ಯೂನಿಟ್ನ ಬೆಲೆ 26 ಇದೆ. ನಮ್ಗೆ ಏನು ಕೇಳಿದ್ದಾರೆ ಅವರು, ಆ ವಸ್ತುವಿನ ಅಸಲು ಬೆಲೆ ಕೇಳಿದ್ದಾರೆ. ಸೊ 100ದು ಬೆಲೆ ಕೇಳಿದ್ದಾರೆ. ಸೊ 100 ಮಾಡಬೇಕು. 13 2 26, 100 ಇಂಟು 2 ಮಾಡಿದ್ರೆ 200 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಮೊದಲಿನ CP 100 ಅಂತ ಅನ್ಕೊಂಡಿದ್ವಿ. ಸೊ ಮೊದಲು 10% ನಷ್ಟದಲ್ಲಿ ಮಾರ್ತಾನೆ, 90 ರೂಪಾಯಿಗೆ ಮಾರ್ತಾನೆ. ಓಕೆ, ಮೊದಲಿನ ಎಷ್ಟು ತೊಗೊಂಡಿರ್ತಾನಲ್ಲ ಅದಕ್ಕಿಂತ 30% ಕಡಿಮೆ ಬೆಲೆಗೆ ಖರೀದಿಸ್ತಾನಂತೆ. ಸೊ 100 ರೂಪಾಯಿ ತೊಗೊಂಡಿರ್ತಾನೆ ಮೊದಲು, 70 ರೂಪಾಯಿಗೆ ತೊಗೋತಾನೆ. ನೆಕ್ಸ್ಟು 30% ಕಡಿಮೆ ಆಗುತ್ತೆ. ಸೊ 70 ರೂಪಾಯಿಗೆ ತೊಗೋತಾನೆ. ಅದನ್ನು 10% ಲಾಭಕ್ಕೆ ಮಾರ್ತಾನಂತೆ. ಸೊ ಮಾರಾಟದ ಬೆಲೆ ಎಷ್ಟಾಯಿತು, 77 ಯೂನಿಟ್ ಆಯಿತು. ಅವ್ರೇನು ಕೊಟ್ಟಿದ್ದಾರೆ, ಈ ಮೊದಲಿನಕ್ಕಿಂತ 26 ರೂಪಾಯಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನಂತೆ. ಸೊ ಈ ಡಿಫ್ರೆನ್ಸ್ ಏನಿದೆಯಲ್ಲ ಮೊದಲಿನಕ್ಕಿಂತ, ಇದು ಯೂನಿಟಲ್ಲಿ ಇದೆ, ರೇಷಿಯೋದಲ್ಲಿ ಇದೆ. 13 ಯೂನಿಟ್ ಇದೆ, ಆ್ಯಕ್ಚುಲ್ ಆಗಿ 26 ರೂಪಾಯಿ ಕಡಿಮೆ ಆಗಿರುತ್ತೆ. ಸೊ 13 ಯೂನಿಟ್ನ ಬೆಲೆ 26 ಇದೆ. ನಮಗೇನು ಕೇಳಿದ್ದಾರೆ, CP ಕೇಳಿದರೆ 100 ಯೂನಿಟ್ಗೆ ಕೇಳಿದ್ರಿ. ಅವ್ರು ಮೊದಲಿನ ಮಾರಾಟದ ಬೆಲೆ ಕೇಳಿದರೆ ಇದು 90 ಯೂನಿಟ್ಗೆ ಎಷ್ಟು ಅಂತ ಚೆಕ್ ಮಾಡ್ತಿದ್ರಿ, ಅಥವಾ ಈಗಿನ ಖರೀದಿಯ ಬೆಲೆ ಎಷ್ಟು ಕೇಳಿದರೆ 70 ಯೂನಿಟ್ಗೆ ಚೆಕ್ ಮಾಡ್ತಾ ಇದ್ರಿ, ಅಥವಾ ಈಗಿನ ಮಾರಾಟದ ಬೆಲೆ ಕೇಳಿದ್ರೆ 77 ಯೂನಿಟ್ಗೆ ಚೆಕ್ ಮಾಡ್ತಾ ಇದ್ರಿ. ಸೊ ಈ ರೀತಿ ನೀವು ಆನ್ಸರ್ನ ಮಾಡಬೇಕು ಈ ಥರದ ಪ್ರಶ್ನೆಗಳಿಗೆ. ಓಕೆ, ಪೃಥ್ವಿಯವರ ಬಳಿ 10:13 ಅನುಪಾತದಲ್ಲಿ ಪೇರಳೆ ಹಣ್ಣುಗಳು ಮತ್ತು ಪೀಚ್ ಹಣ್ಣುಗಳಿವೆ. ಸೆಲಿನ್ ಅವರ ಬಳಿ 7:9 ರೇಷಿಯೋದಲ್ಲಿ ಪೇರಳೆ ಹಣ್ಣುಗಳು ಮತ್ತು ಪೀಚ್ ಹಣ್ಣುಗಳಿವೆ. ವಿಕ್ರಮ್ ಅವರ ಬಳಿ 5:7 ಅನುಪಾತದಲ್ಲಿ ಪೇರಳೆ ಹಣ್ಣುಗಳು ಮತ್ತು ಪೀಚ್ ಹಣ್ಣುಗಳಿವೆ.
ಹಾಗಾದರೆ ಯಾರ ಬಳಿ ಹೆಚ್ಚಿನ ಅನುಪಾತದಲ್ಲಿ ಪೇರಳೆ ಮತ್ತು ಪೀಚ್ ಹಣ್ಣುಗಳಿವೆ ಅಂತ ಕೇಳಿದ್ದಾರೆ. ಓಕೆ, ಪೃಥ್ವಿದು ಏನಿದೆ ರೇಷೋ 10/13 ಇದೆ. ಇಲ್ಲಿ ಮೇಲೇನೆ ಬರಿತೀನಿ ನಾನು. ಮತ್ತು ಸಲೀನ್ದು ಎಷ್ಟಿದೆ 7/9 ಇದೆ. 5/7 ಇವ್ರದ್ದಿದೆ. ಪೃಥ್ವಿದು, ಸಲೀನ್ದು ಎಸ್ಸು, ಮತ್ತು ಯಾರು ವಿಕ್ರಮ್ದು. ಸೊ ಇವು ಮೂರರಲ್ಲಿ ಯಾವುದು ದೊಡ್ಡದಿದೆ ಅಂತ ಕೇಳ್ತಾರೆ ಅವರು. ಯಾರ ಬಳಿ ಹೆಚ್ಚಿನ ಅನುಪಾತ ಇದೆ ಅಂತಂದರೆ ದೊಡ್ಡದು ಯಾವುದು. ಸೊ ಈಗ ನಮಗೆ ಮೂರರಲ್ಲಿ ಯಾವುದು ಒಂದೇ ದೊಡ್ಡದು ಕೇಳಿದಾಗ ನಾವೇನು ಮಾಡಬೇಕು, ಎರಡೆರಡು ಕಂಪೇರ್ ಮಾಡಬೇಕು. ಈ ಎರಡರಲ್ಲಿ ಯಾವ್ದು ದೊಡ್ಡದಿದೆ ಇದು, ಸೊ ಈ ಎರಡರಲ್ಲಿ ಯಾವ್ದು ದೊಡ್ಡದಿದೆ, ಸೊ ಇದಕ್ಕಿಂತ ಸಣ್ಣದು ಅಂತಂದ್ರೆ ಇದು ಕ್ವಶನಲ್ಲೇ ಬರಲ್ಲ. ಸೊ ಎರಡೆರಡು ಕಂಪೇರ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಯಾವಾಗಲೂ ನೀವು ಎರಡು ಫ್ರ್ಯಾಕ್ಷನ್ ಕಂಪೇರ್ ಮಾಡಿ ಎರಡರಲ್ಲಿ ಯಾವುದು ದೊಡ್ಡದು ಅಂತ ಹೇಗೆ ಕಂಪೇರ್ ಮಾಡ್ತೀರಾ, ಇವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಯಾವುದು ದೊಡ್ಡದಿರುತ್ತೆ ಅದೇ ದೊಡ್ಡದು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 10 9 90, 13 91, ಇದರಲ್ಲಿ ಯಾವ್ದು ದೊಡ್ಡದಿದೆ 91 ದೊಡ್ಡದಿದೆ. ಸೊ ಇದು ಸಣ್ಣದಿದೆ, ಇದು ಎಲಿಮಿನೇಟ್ ಆಯಿತು. ಇನ್ನು ಇದು ಮತ್ತು ಇದ್ರ ಜೊತೆ ಕಂಪೇರ್ ಮಾಡಿ. ಸೊ 7 7 49, 9 5 45. ಸೊ 49 ದೊಡ್ಡದಿದೆ, ಮತ್ತೆ ಸಲೀನೇ ದೊಡ್ಡದಿದೆ. ಸೊ ಹಾಗಾಗಿ ಯಾರ ಬಳಿ ಹೆಚ್ಚಿನಿದೆ ಅಂತಂದರೆ ಸಲೀನ್, ಆಪ್ಷನ್ 4 ಸರಿಯಾದ ಉತ್ತರ. ಇಲ್ಲ ಅಂತಂದರೆ ನೀವು ಇವುಗಳದ್ದು 13 9 7 LCM ತೊಗೊಂಡು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಮೂರರನ್ನು ಒಮ್ಮೆ ಕಂಪೇರ್ ಮಾಡಬೇಕು ಅಂತಂದರೆ 13 9 ಮತ್ತು 7 LCM ತೊಗೊಳ್ಳಿ. ಈ ಪೂರ್ತಿ ಫ್ರ್ಯಾಕ್ಷನ್ಗೆ ಅದನ್ನು ಮಲ್ಟಿಪ್ಲೈ ಮಾಡಿ, ಅವಾಗ ಮತ್ತೆ ಸಲೀನ್ ಹತ್ರ ಜಾಸ್ತಿ ಸಿಗುತ್ತೆ, ಅವಾಗ ನೀವು ಅದನ್ನು ಟಿಕ್ ಮಾಡ್ಬೋದು. ಬಟ್ ಈ ಮೆಥಡ್ನ ಯೂಸ್ ಮಾಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ಎರಡರಲ್ಲಿ ಯಾವುದು ದೊಡ್ಡದು ಅನ್ನೋದು ಗೊತ್ತಾಗುತ್ತೆ. ಸೊ ಇವೆರಡರಲ್ಲಿ ಯಾವುದು ಇದು ಎಸ್ ದೊಡ್ಡದು ಅಂತ ಗೊತ್ತಾದಾಗ ಪಿ ಜೊತೆ ಕಂಪೇರ್ ಮಾಡೋದೇ ಬಿಟ್ಬಿಡಿ, ಎಸ್ ಮತ್ತು ಪಿ ನಡುವೆ ಕಂಪೇರ್ ಮಾಡಿ. ಇದರಲ್ಲಿ ಯಾವ್ದು ದೊಡ್ಡದು, ಸೊ ಮೂರು ಇದರಲ್ಲಿ ಎಸ್ಗಿಂತ ಇದು ಪಿ ಕಡಿಮೆ ಇದೆ ಅಂತಂದರೆ ಇದು ಅಂತೂ ಹೆಚ್ಚಿರಲ್ಲ. ಸೊ ಇದು ಎಲಿಮಿನೇಟ್ ಆಯಿತು. ಇವೆರಡರಲ್ಲಿ ಯಾವ್ದು ದೊಡ್ಡದಿದೆ, ಎಸ್ ದೊಡ್ಡದಿದೆ, ಇದು ಎಸ್ ಆಯಿತು. ಅಕಸ್ಮಾತ್ ಇದು ದೊಡ್ಡದಿದ್ರೆ ಇದು ಆಗ್ತಿತ್ತು, ಇದು ಎಲಿಮಿನೇಟ್ ಆಗ್ತಿತ್ತು. ಸೊ ಸಲೀನು ಮಾತ್ರ ಹೆಚ್ಚಿನ ಅನುಪಾತದಲ್ಲಿ ಪೇರಳೆ ಮತ್ತು ಪೀಚ್ ಹಣ್ಣುಗಳಿವೆ. ಸೋನು ಒಬ್ಬನೇ ಒಂದು ಮೇಜನ್ನು 125 ದಿನಗಳಲ್ಲಿ ತಯಾರಿಸಬಲ್ಲನು. ಓಕೆ, ಸೋನು 125 ದಿನಗಳಲ್ಲಿ ತಯಾರಿಸಬಲ್ಲನಂತೆ. ಓಕೆ, ಮೋನು ಒಬ್ಬನೇ ಅದೇ ಕೆಲಸವನ್ನು 250 ದಿನಗಳಲ್ಲಿ ಮಾಡ್ಬೋದಂತೆ. ಮೋನು ಕೆಲಸ ಆರಂಭಿಸಿದ 75 ದಿನಗಳ ಕಾಲ ಕೆಲಸ ಮಾಡಿದನು. ಉಳಿದ ಕೆಲಸವನ್ನು ಸೋನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲನು. ಸೊ ಇದೇನಿಲ್ಲ, ಟೋಟಲ್ ವರ್ಕ್ ಅನ್ನು ಹಿಡೀರಿ 250, 125 ಎರಡಲೇ 250 ಒಂದೇ. ಸೊ ಮೊದಲು ಯಾರು ಕೆಲಸ ಆರಂಭಿಸಿದ್ರಂತೆ, ಮೋನು 75 ದಿನ ಕೆಲಸ ಮಾಡ್ತಾನೆ. ಸೊ ಪ್ರತಿದಿನ ಒಂದು ಎಫಿಷಿಯನ್ಸಿ 1 ಯೂನಿಟ್ ಇದೆ. ಸೊ 75 ದಿನಕ್ಕೆ 75 ಯೂನಿಟ್ ಕೆಲಸ ಮಾಡ್ತಾನೆ. ಸೊ 250ಕ್ಕೆ 75 ಕಳೆದ್ರೆ ಎಷ್ಟು ಉಳಿತು, 10ರಲ್ಲಿ 5, 5ರಲ್ಲಿ 8 ಕಳೆದ್ರೆ 7. ಸೊ 175 ಯೂನಿಟ್ ಕೆಲಸ ಉಳಿದಿದೆ. ಇದನ್ನು ಯಾರು ಮಾಡ್ತಾರೆ, ಸೋನು ಮಾಡ್ತಾನೆ. ಸೊ ಎಷ್ಟು ದಿನದಲ್ಲಿ ಮಾಡ್ತಾನೆ, 175 ಯೂನಿಟ್ ಕೆಲಸ ಇದೆ, ಪ್ರತಿದಿನ 2 ಯೂನಿಟ್ ಕೆಲಸ ಮಾಡ್ತಾನೆ. ಸೊ 175 /2, 2 1 2 8 16, 5 ಉಳಿತು, 2 7 14, ಮತ್ತೆ 1 ಉಳಿತು, 10 ಪಾಯಿಂಟ್ ಇಟ್ಟರೆ 0 ಬರುತ್ತೆ, 2 5 87.5 ದಿನಗಳು ಸರಿಯಾದ ಉತ್ತರ. 20ನೇ ಪ್ರಶ್ನೆ, ನಿಗದಿತ ಬಡ್ಡಿ ದರದಲ್ಲಿ ಒಂದು ಅಸಲು ಬೆಲೆ ಮೊತ್ತದ ಮೇಲೆ 2 ವರ್ಷಗಳಿಗೆ ಸಿಗುವ ಸರಳಿ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳು ಕ್ರಮವಾಗಿ 12,800 ಮತ್ತು 14,400 ಆಗಿವೆ. ಹಾಗಾದರೆ ಈ ಅಸಲು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಏನು ಕಂಡುಹಿಡಬೇಕು, ಮೊದಲು ರೇಟ್ ಕಂಡುಹಿಡಬೇಕು. ರೇಟ್ ಕಂಡುಹಿಡಿದಾಗ ನಮಗೆ ಅಸಲು ಮೊತ್ತ ಎಷ್ಟು ಅಂತ ಸಿಗುತ್ತೆ. ಸೊ ರೇಟ್ ಕಂಡುಹಿಡಿಯೋಣ. ರೇಟ್ ಯಾವ ರೀತಿ ಕಂಡುಹಿಡಿಬೇಕು, CI ಕೊಟ್ಟಿದ್ದಾರೆ ನಮಗೆ 14,400, ಮತ್ತು ಸಿಂಪಲ್ ಇಂಟ್ರೆಸ್ಟು 12,800 ಇದೆ. ಎಷ್ಟು ವರ್ಷಕ್ಕಿದು, 2 ವರ್ಷಕ್ಕೆ. 2 ವರ್ಷಕ್ಕೆ 12,800 ಅಂತಂದರೆ ಪ್ರತಿ ವರ್ಷ 6,400, 6,400 ಸಿಂಪಲ್ ಇಂಟ್ರೆಸ್ಟ್ ಇರುತ್ತೆ. ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗಿರುತ್ತೆ, ಮೊದಲ ವರ್ಷ ಕಾಂಪೌಂಡ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟು ಸೇಮ್ ಇರುತ್ತೆ. ಯಾಕಂತಂದರೆ ಮೊದಲ ವರ್ಷ ಏನೂ ಇರಲ್ಲ. ಈ 2ನೇ ವರ್ಷ ಈ ಬಡ್ಡಿಗೆ ಮತ್ತೆ ಇಂಟ್ರೆಸ್ಟ್ ಹಾಕಿರ್ತಾರೆ, ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಆಗಿರುತ್ತೆ. ಎಷ್ಟು ಜಾಸ್ತಿ ಆಗಿದೆ ನೋಡಿ, 14,000 ಮತ್ತು 400 ಮತ್ತು 12,800 ಎಷ್ಟು ಜಾಸ್ತಿ ಇದೆ, ಇದನ್ನು ಮೈನಸ್ ಮಾಡಿ. ಸೊ ಡಿಫ್ರೆನ್ಸ್ ಎಷ್ಟಿದೆ, 14,400 ಮೈನಸ್ 12,800 ಮಾಡಿದ್ರೆ ಈ 0 0 0 0, 14ರಲ್ಲಿ 8 ಕಳೆದ್ರೆ 6, 4ರಲ್ಲಿ 3 ಕಳೆದ್ರೆ 1, 1,600 ಡಿಫ್ರೆನ್ಸ್ ಇದೆ. ಈ 1,600 ಡಿಫ್ರೆನ್ಸು ಏನಂತಂದರೆ ಇದ್ರ ಮೇಲೆ 6% ಬಡ್ಡಿ ಹಾಕಿದಾಗ ಬಂದಿರುತ್ತೆ. ಸೊ ಇದರಿಂದ ನಮಗೆ 6% ಬೆಲೆ ಸಿಗುತ್ತೆ. ಸೊ 6/100 = 1,600. 2 0 2 0 ಆಯಿತು, 8 8 8 2 9, 8 2 16, 8 5 25, ಇದು 8 5 40. ಸೊ 6ನ ಬೆಲೆ ಎಷ್ಟು ಬಂತು, 25% ಬಂತು.
ಸೊ ಆರ್ ಬೆಲೆ ಸಿಕ್ಕಾಗ ನಮಗೆ ಅಸಲು ಕಂಡುಹಿಡಿಯೋದು ಈಸಿ. ಅರ್ಥ ಆಯ್ತಲ್ವಾ? ನೋಡಿ, ನಾವು ಅವಾಗ ಪ್ರಿನ್ಸಿಪಲ್ ಅನ್ನು 100 ಯೂನಿಟ್ ಅನ್ಕೊಳ್ಳೋಣ. ಎಷ್ಟು ಟೈಮ್ ಎಷ್ಟಿದೆ? 2 ವರ್ಷ. ರೇಟ್ ಎಷ್ಟಿದೆ? 25%. ಸೊ ನಮಗೆ ಇದ್ರದ್ದು ಯಾವುದು ಇಂಟ್ರೆಸ್ಟ್ದು ರೇಷಿಯೋ ಎಷ್ಟು ಸಿಗುತ್ತೆ? ಇಂಟ್ರೆಸ್ಟ್ ಇಸ್ಕೊಲ್ ಟು ಪಿ 100 ಇದೆ, ಪಿ ಟಿ ಆರ್ 25 ಇದೆ, ಡಿವೈಡ್ ಬೈ 100. ಈ 100 ಕ್ಯಾನ್ಸಲ್ ಆಯಿತು. ಇಂಟ್ರೆಸ್ಟ್ ಎಷ್ಟು? 25 × 50 ಯೂನಿಟ್ ಆಯಿತು. ಈ 50 ಯೂನಿಟ್ಗಳ ಬೆಲೆ ಕೊಟ್ಟಿದ್ದಾರೆ ಅವರು. ಎಷ್ಟು? 12,800 ಅಂತ. ಸೊ 50 ಯೂನಿಟ್ಗಳ ಬೆಲೆ 12,800 ರೂಪಾಯಿ ಆದರೆ ನಮ್ಗೇನು ಬೇಕು? ಅಸಲು ಬೇಕು. ಅಸಲು ನಾವು 100 ಯೂನಿಟ್ ಅಂದ್ಕೊಂಡಿದ್ವಿ. ಸೊ ಇಂಟು 100. ಸೊ ಇಲ್ಲಿ ಇಂಟು 2 ಮಾಡಿದರೆ ಇಲ್ಲಿನೂ ಕೂಡ ಇದು ಈ 50ರ ಡಬಲ್ 100 ಇದೆ. ಸೊ ಇಲ್ಲಿನೂ ಇಂಟು 2 ಮಾಡಿ. 2 0 0 2 8 16 2 2 4 1 5 5,000 5 ಬಂತು. 2 1 2 25,600 ಸರಿಯಾದ ಉತ್ತರ. 25,600 ಆಪ್ಷನ್ 2ರಲ್ಲಿದೆ. ಅರ್ಥ ಆಯ್ತಲ್ವಾ? ಸೊ ಮೊದಲಿಗೆ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಅದ್ರ ಮೇಲೆ ನಿಮಗೆ ಏನದು ಬಡ್ಡಿ ಸಿಗುತ್ತೆ. ಸೊ ಅಂದರೆ ಅಸಲು ಕಂಪೇರ್ ಮಾಡ್ಬೋದು ಅವಾಗ. ಸೊ ಅಸಲಿನ ಜೊತೆ ಕಂಪೇರ್ ಮಾಡಿದ್ರೆ ಉತ್ತರ ಸಿಗುತ್ತೆ ನಿಮಗೆ. ಸೊ ಇಲ್ಲಿಗೆ 20 ಪ್ರಶ್ನೆಗಳು ಮುಗೀತು. ನಿಮಗೆ SSC GK ಕ್ವಶನ್ ಬ್ಯಾಂಕ್ ಬೇಕು ಅಂತಂದರೆ ನಮ್ಮ SSC GK ಕ್ವಶನ್ ಬ್ಯಾಂಕ್ ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಅಥವಾ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಆ್ಯಪ್ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಬುಕ್ ಸೆಕ್ಷನಲ್ಲಿ ಹೋಗಿ ನೀವು ಬುಕ್ ಮಾಡ್ಬೋದು. ಟೆಸ್ಟ್ ಸಿರೀಸು ನಮ್ಮ SSC GD PYQs ಟೆಸ್ಟ್ ಸಿರೀಸು ನಮ್ಮ ಆ್ಯಪಲ್ಲಿ ನಿಮಗೆ ಸಿಗಲಿದೆ. ಮತ್ತು ಪೇಡ್ ಕೋರ್ಸು ಮ್ಯಾಥ್ಸ್ದು ಮತ್ತು ರೀಸನಿಂಗ್ದು ಇದೆ 499 ರುಪೀಸಲ್ಲಿ. ಪ್ಲೇಸ್ಟೋರಲ್ಲಿ ಹೋಗಿ ದಿ ಟಾರ್ಗೆಟ್ 100 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಕೂಡ ಸಿಗಲಿದೆ. ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.